ಇರ್ತಾರಾ ಹೋಗ್ತಾರಾ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಜಾಫರ್ ಶರೀಫ್ ಅವರಿಗೆ ಈಗ 85 ವರ್ಷ, ಎಸ್.ಎಂ. ಕೃಷ್ಣಗೂ 85, ರಾಜಶೇಖರನವ್ರಿಗೆ 88. ಈ 80+ ಆದವ್ರಿಗೆ ಯಾಕೆ ಈ ಥರದ ಒಂದು ಉಲ್ಟಾ ಪಲ್ಟಾ ರಾಜಕಾರಣ ಶುರು ಮಾಡ್ಕೊಂಡಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಜವಾಗಲೂ ಕೂಡ 80+ ಆಗಿರೋರಿಗೆ ಭವಿಷ್ಯ ಇಲ್ವಾ ಅಂತ, ರಾಜಕೀಯ ಭವಿಷ್ಯ ಇಲ್ವೇ ಇಲ್ವಾ ಅನ್ನೋಂಥ ಒಂದು ಅನುಮಾನ ಕಾಡ್ತಾ ಇದೆಯಾ. ಆದರೆ ಇವತ್ತು ಕಾಂಗ್ರೆಸ್ನ ತತ್ವ ಸಿದ್ಧಾಂತಕ್ಕೆ ವಿರುದ್ಧವಾದಂಥ ಒಂದು ನಡೆಯನ್ನು ಕಾಂಗ್ರೆಸ್ನ 6 ದಶಕಗಳ ಏನು ಸಂಬಂಧ ಇದೆ ಸಿ.ಕೆ. ಜಾಫರ್ ಶರೀಫ್ ಅವರ ಪತ್ರ ಇದೆಯಲ್ಲ, ಅದು ಇಡೀ ಕಾಂಗ್ರೆಸ್ ಪಕ್ಷದ ಜಂಗಾಬಲವನ್ನೇ ಹುಡುಕಿಸಿದೆ. ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಾದ್ಯಂತ ದೊಡ್ಡ ಚರ್ಚೆಗೆ ಅವರೇ ನಾಂದಿ ಹಾಡಿದ್ದಾರೆ. ಅಂದರೆ ಜಾಫರ್ ಶರೀಫ್ ಅವರೇ ಇವತ್ತು ದೇಶದಲ್ಲಿ RSSನ ಏನು ಚೀಫ್ ಇದ್ದಾರೆ, ಮುಖ್ಯಸ್ಥರಿದ್ದಾರೆ, ಮೋಹನ್ ಭಾಗವತ್ ಅವರನ್ನು ರಾಷ್ಟ್ರಪತಿ ಅಭ್ಯರ್ಥಿ ಮಾಡಿ ಅಂಥೇಳಿ ಮೋದಿ ಪತ್ರ ಬರೆದಿರೋದು. ಸೊ ಅಂದರೆ ಜಾಫರ್ ಶರೀಫ್ ಅವರು ಈ ಪತ್ರದ ಮೂಲಕ ತಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ದಾರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ, ನಾನು BJP ಸೇರಲ್ಲ. ಹಾಗಾದರೆ ಮೊಮ್ಮಗನ ಭವಿಷ್ಯ ರೂಪಿಸ್ತಾ ಇದ್ದಾರಾ? ಅದ್ರ ಬಗ್ಗೆ ಬಾಯ್ಬಿಟ್ಟಿಲ್ಲ. ಹಾಗಾದರೆ ಯಾಕೆ ಈ ಪತ್ರ ಬರೆದ್ರು, ಅಥವಾ ಇದರಿಂದ ಇರ್ತಕ್ಕಂಥ ಹಿಡನ್ ಅಜೆಂಡಾ ಏನು, ಅಥವಾ ಪತ್ರ ಬರೆದಿದ್ದ ಅಥವಾ ಯಾರಾದರೂ ಬರೆಸಿದ್ದ? ಯಾಕಂದರೆ ಪದೇ ಪದೇ ಒಬ್ಬೊಬ್ಬರು ಪತ್ರ ಬರಿತಾ ಇದ್ದಾರೆ ಅಂತಂದರೆ ಅದೇನು ಅರ್ಥ ಆಗ್ತಾಯಿಲ್ಲ. ಪತ್ರದ ಮೂಲಕ ಒಂದು ಹೊಸ ರಾಜಕಾರಣ ಇದು. ಸಿ.ಕೆ. ಜಾಫರ್ ಶರೀಫ್ ಅವರ ಅಂಥ ನಾಯಕರಿಂದ ಇಂಥದ್ದು ನಿರೀಕ್ಷೆ ಮಾಡಲ್ಲ. ಯಾಕಂತಂದರೆ ಒಂದು ಡಬಲ್ ಸ್ಟ್ಯಾಂಡರ್ಡ್ ಹೆಂಗಿರುತ್ತೆ ಒಂದೊಂದು ಪಕ್ಷದ ನಾಯಕರುಗಳೆಂದರೆ, ಅದು ಏಜ್ ಆದ ತಕ್ಷಣವೇ ಡಬಲ್ ಸ್ಟ್ಯಾಂಡರ್ಡ್ ಮಾಡಬಾರ್ದಂತೇನಿಲ್ಲ ಅದು. ಯಾಕಂತಂದರೆ ಇವರು ಕಲಾಂ ಅವರು NDAನ ಅಭ್ಯರ್ಥಿ ಆಗಿದ್ದಾಗ ಇದೇ 85 ವರ್ಷದ ಸಿ.ಕೆ. ಜಾಫರ್ ಶರೀಫ್ ನೀವು ಕ್ಯಾಂಡಿಡೇಟ್ ವಾಪಸ್ ತಗೋಬೇಕು, BJP ಕಮ್ಯುನಲ್ಲು ಏನು ಅಜೆಂಡಾ ತಂದಿತ್ತು, ಗುಜರಾತ್ ನರಮೇದಾಗಿದೆ, ಅದನ್ನು ಮುಚ್ಕೊಳ್ಳೋಕೆ ಒಬ್ಬ ಮುಸ್ಲಿಮ್ ತಂದಿದ್ದಾರೆ, ನೀವು ಯಾವ ಕಾರಣಕ್ಕೂ ಕ್ಯಾಂಡಿಡೇಟ್ ಆಗಬಾರ್ದು ಅಂತ ಹೇಳಿದಂಥ ಜಾಫರ್ ಶರೀಫ್ ಈಗ RSSನ ಮುಖ್ಯಸ್ಥರನ್ನೇ ರಾಷ್ಟ್ರಪತಿ ಹುದ್ದೆಗೆ ತನ್ನಿ ಅಂತ ಹೇಳ್ತಾ ಇರೋದರ ಹಿಂದಿನ ನಿಜವಾದ ರಾಜಕಾರಣ ಏನು ಅಥವಾ ಹಿಡನ್ ಅಜೆಂಡಾ ಇದೆಯಾ? ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಆ ಕಾರಣಕ್ಕಾಗಿಯೇ ಅವರು ಕಾಂಗ್ರೆಸ್ನಲ್ಲಿ ಇರ್ತಾರಾ ಹೋಗ್ತಾರಾ, ಆ ಕಾರಣಕ್ಕಾಗಿ ಇರ್ತಾರಾ ಹೋಗ್ತಾರಾ. ಚಳ್ಳಕೆರೆ ಕರೀಂ ಸಾಬ್ ಜಾಫರ್ ಶರೀಫ್ ಇವರು ಚಿತ್ರದುರ್ಗದ ಚಳ್ಳಕೆರೆಯಿಂದ ಬಂದಂಥವರು, ದೇವರಾಜ ಅರಸು ಅವರ ಗರಡಿಯಲ್ಲಿ ಬೆಳೆದಂಥ ಒಬ್ಬ ಮುತ್ಸದ್ದಿ ನಾಯಕ. ಇಡೀ ಕಾಂಗ್ರೆಸ್ನಲ್ಲಿ ಇಡೀ ದೇಶದಲ್ಲಿ ಪ್ರಶ್ನಾತೀತ ಒಬ್ಬ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥವ್ರು. ಅವ್ರನ್ನ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಾತ್ರ ಸೀಮಿತ ಮಾಡೋದು. ಯಾಕಂದರೆ ಅಷ್ಟು ದೊಡ್ಡ ಒಂದು ವಿಸ್ತಾರವಾದಂಥ ನಾಯಕತ್ವವನ್ನು ಬೆಳೆಸ್ಕೊಂಡಂಥ ಜಾಫರ್ ಶರೀಫ್ ಅವರು ಈಗ ಈ ರೀತಿಯ ಪತ್ರ ಬರೆಯುವ ಮೂಲಕ ಇಡೀ ಶಾಕನ್ನು ನೀಡಿದ್ದಾರೆ ಕಾಂಗ್ರೆಸ್ ಮತ್ತು ಇಡೀ ರಾಜಕೀಯ ವ್ಯವಸ್ಥೆಯಲ್ಲಿದೆ. ಸೊ ಇಲ್ಲಿವರೆಗೂ ಭಾರತೀಯ ಜನತಾ ಪಕ್ಷ ಮೋಹನ್ ಭಾಗವತ್ ಬಗ್ಗೆ ಮಾತಾಡಿಲ್ಲ, ಯಾರೂ ಮಾತಾಡಿಲ್ಲ. ಆದರೆ ಜಾಫರ್ ಶರೀಫ್ ಅವರು ಮಾತಾಡಿದ್ದಾರೆ ಅಂತಂದರೆ ಏನೋ ಒಂದು ಕಡೆ ಒಳ ರಾಜಕಾರಣ ಇದೆಯಾ, ಒಳಸುಳಿ ಇದೆಯಾ, ಹಿಡನ್ ಅಜೆಂಡಾ ಇದೆಯಾ ಅನ್ನೋಂಥ ಅನುಮಾನ ಕಾಡುತ್ತೆ. ಸೊ ಇವತ್ತು ಜಾಫರ್ ಶರೀಫ್ ಅವರ ರಾಜಕೀಯ ನಡೆಯನ್ನು 8 ಬಾರಿ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ, ಕೇಂದ್ರದ ರೈಲ್ವೆ ಖಾತೆ ಸಚಿವರಾಗಿದ್ದರು. ಸೊ ಇಡೀ ಅವರು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ವಿಶೇಷವಾಗಿ ಜವಾಹರ್ಲಾಲ್ ನೆಹರುವಿಂದಲೂ ಕೂಡ ಅವರು ಭಾಳ ಆ ಕುಟುಂಬಕ್ಕೆ ಹತ್ತಿರ ಆಗಿರ್ತಕ್ಕಂಥವ್ರು. ಸೊ ದೇವರಾಜ ಅರಸು ವಿಶೇಷವಾಗಿ ಅವರ ಸಂಬಂಧ ಭಾಳ ಗಟ್ಟಿಯಾಗಿರ್ತಕ್ಕಂಥದ್ದು. ಸೊ ಇವತ್ತು ಇವರ ಈ ಒಂದು ಪತ್ರದ ಹಿನ್ನೆಲೆ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಅನುಮಾನ ಕಾಡುತ್ತೆ. ಸೊ ಇವರು ಕೂಡ ಕಮಲವನ್ನು ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಇನ್ನೂ 2018 ಭಾಳ ದೂರ ಇರೋದರಿಂದ ಆ ಹಂತದಲ್ಲಿ ಏನಾದರೂ ಆಗ್ಬೋದು. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಈಗ ನಮ್ಮ ಜೊತೆ ಗಣ್ಯರಿದ್ದಾರೆ. ಆದರೆ ಆರಂಭದಲ್ಲಿ ಸಿ.ಕೆ. ಜಾಫರ್ ಶರೀಫ್ ಅವರ ಒಂದು ಹಿನ್ನೆಲೆಯನ್ನು ಅಥವಾ ಈಗಿರ್ತಕ್ಕಂಥ ಬದಲಾವಣೆಗೆ ಕಾರಣಗಳನ್ನು ನೋಡ್ಕೊಂಡು ಬರೋಣ. ಒಂದಷ್ಟು ಗ್ರಾಫಿಕ್ಸ್ ಪಾಯಿಂಟ್ ಕೂಡ ಮಾಡ್ಕೊಂಡಿದ್ದೀನಿ ವ್ಯೂವರ್ಸ್ಗಾಗಿ. ಓಕೆ, ಆಗ ಕಲಾಂ ವಿರುದ್ಧ, ಈಗ ಭಾಗವತ್ ಪರ. ರಾಷ್ಟ್ರಪತಿ ಹುದ್ದೆಗೆ ವಿಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂ ಸ್ಪರ್ಧಿಸಿದ್ದಾಗ ಇವರು ಎಲ್ಲಿದ್ದರು? ಜಾಫರ್ ಶರೀಫ್ ಅವರು ಮಾತಾಡ್ತಿರ್ಲಿಲ್ಲ. ನೆಕ್ಸ್ಟ್, ಕಾಂಗ್ರೆಸ್ ಪಕ್ಷವು ಬೆಂಬಲಿಸಿದ್ದ ಅಭ್ಯರ್ಥಿ ವಿರುದ್ಧವೇ ಶರೀಫ್ ಇದ್ದಿದ್ದು ಇತಿಹಾಸ ಮರೆತಿಲ್ಲ. ಅವಾಗ ಕಾಂಗ್ರೆಸ್ನವರು ಬೇರೆ ಕ್ಯಾಂಡಿಡೇಟ್ ಹಾಕಿ ಹೊರಟಿದ್ರು. ನಾರಾಯಣ ಅವಾಗೇನು ರಾಷ್ಟ್ರಪತಿಗಳಿದ್ದರು. ಆ ಸಂದರ್ಭದಲ್ಲಿ NDA ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತು, ಒಬ್ಬ ವಿಜ್ಞಾನಿ ಯಾವುದೇ ಧರ್ಮಕ್ಕೆ ಸೇರಿಲ್ಲ, ಅವರು ಪಕ್ಷಾತೀತವಾಗಿದ್ದಾರೆ, ಭಾಳ ಧರ್ಮದಿಂದ ಆಚೆ ಇರ್ತಕ್ಕಂಥ ಒಬ್ಬ ವಿಜ್ಞಾನಿ ಅನ್ನೋ ಕಾರಣಕ್ಕಾಗಿ ಇಡೀ ಪ್ರಪಗಂಡ ಆದ ತಕ್ಷಣ ಕಾಂಗ್ರೆಸ್ನವರು ಹೆದರು ಬಿಟ್ಟು ಅಬ್ದುಲ್ ಕಲಾಂಗೆ ಬೆಂಬಲಿಸಿದರು. ಆದರೆ ಜಾಫರ್ ಶರೀಫ್ ಆಗ ಕಾಂಗ್ರೆಸ್ ವಿರುದ್ಧವೇ ನಿಂತರು. ನೆಕ್ಸ್ಟ್, ಆಗ ಎಡಪಕ್ಷಗಳು ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಅವರನ್ನು ರಾಷ್ಟ್ರಪತಿ ಚುನಾವಣೆಗೆ ಅಖಾಡದಲ್ಲಿ ಇಳಿಸ್ತಾರೆ. ಏನು ಅಬ್ದುಲ್ ಕಲಾಂ ವಿರುದ್ಧ ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಏನಿದ್ದಾರೆ, ಆ ಒಂದು ಮಹಿಳೆ, ಧೀರ ಮಹಿಳೆಯನ್ನು ಚುನಾವಣೆ ಕಣಕ್ಕಿಳಿಸಿದಾಗ ಆಗ ಕಾಂಗ್ರೆಸ್ನವರು ಅಬ್ದುಲ್ ಕಲಾಂಗೆ ಸಪೋರ್ಟ್ ಮಾಡ್ತಾರೆ. ಸೊ ಇದು ಆಗಿನ ಇತಿಹಾಸ. ನೆಕ್ಸ್ಟ್, ಯಾವ ಪಕ್ಷಕ್ಕೂ ಸೇರಿದ ಒಬ್ಬ ವಿಜ್ಞಾನನೇ ಆಗ ಬೆಂಬಲಿಸಲಿಲ್ಲ. ಯಾಕೆ? ಯಾಕಂತಂದರೆ ಅಬ್ದುಲ್ ಕಲಾಂ ಯಾವುದೇ ಪಕ್ಷದ ಹಿನ್ನೆಲೆಯಲ್ಲಿ ಬಂದಲ್ಲ, ಅವರು ಒಬ್ಬ ದೊಡ್ಡ ವಿಜ್ಞಾನಿ,
ರಾಮೇಶ್ವರಂ ಬಂದಂಥವ್ರು, ಮತ್ತು ಅಷ್ಟೇ ಅಲ್ಲ ಅವರು ಧರ್ಮದಿಂದ ಕೂಡ ಗುರುತಿಸ್ಕೊಂಡಿಲ್ಲ, ಅವರು ಕಟ್ಟರು ಅವರು ಇಸ್ಲಾಂ ಧರ್ಮನೂ ಕೂಡ ಪಾಲಿಸೋರಲ್ಲ. ಸೊ ಅಂಥ ಸಂದರ್ಭದಲ್ಲೂ ಕೂಡ ಜಾಫರ್ ಶರೀಫ್ ಮೌನವಾಗಿದ್ದರು, ಅವರನ್ನು ಬೆಂಬಲಿಸುವ ಹೆಜ್ಜೆ ಇಡಲಿಲ್ಲ. ನೆಕ್ಸ್ಟು ಬೆಂಬಲಿಸುವುದು ಬೇರೆ ವಿಚಾರ, ಕಲಾಂ ಅವರನ್ನೇ ಕಣದಿಂದ ನಿವೃತ್ತಿಗೆ ಸಲಹೆ ನೀಡಿದ್ರು ಶರೀಫ್ ಅವರು. ನೀವು ವಾಪಸ್ ತಗೊಳ್ಳಿ, NDA ಆಫರ್, BJP ನಿಮ್ಮ ಅಭ್ಯರ್ಥಿ ತರ್ತಾ ಇರೋದು ರಾಜಕಾರಣಕ್ಕಾಗಿ, ಒಬ್ಬ ಮುಸ್ಲಿಮರನ್ನು ತಂದಿದ್ದಾರೆ ಅಂತೇಳಿ ಇಡೀ ವಿದೇಶಕ್ಕೆ ಪ್ರಪಂಚಕ್ಕೆ ಮೆಸೇಜ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನೇರವಾಗಿ ಹೇಳ್ತಾರೆ ಜಾಫರ್ ಶರೀಫ್ ಅವರು, ಅಬ್ದುಲ್ ಕಲಾಂ ಅವರೇ ನೀವು BJP ಆಫರನ್ನು ತಿರಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟು BJP ನೇತೃತ್ವದ NDA ಆಫರ್ ತಿರಸ್ಕಾರ ಆಗ ಶರೀಫ್ ಹೇಳಿದರು. ನೆಕ್ಸ್ಟ್ ಕಲಾಂ ಸ್ಪರ್ಧೆ ವಿರೋಧಿಸಿದ್ದಾಗ ಜಾಫರ್ ಶರೀಫ್ ಕಾಂಗ್ರೆಸ್ ಪಕ್ಷದ ಸಂಸದರಾಗಿದ್ದರು, ಬೆಂಗಳೂರಿನ ಅವರು ಉತ್ತರ ಲೋಕಸಭಾ ಕ್ಷೇತ್ರ ಸಂಸದರಾಗಿದ್ದರು. ನೆಕ್ಸ್ಟ್ ಕಾಂಗ್ರೆಸ್ ವಿಪ್ ಜಾರಿಗೊಳಿಸಿದರೂ ಕೂಡ ನಾನು ಮನಸಾಕ್ಷಿಯಂತೆ ಮತ ಹಾಕ್ತೀನಿ, ಕಾಂಗ್ರೆಸ್ ಹೇಳ್ದಂಗೆ ಹಾಕಲ್ಲ ಅಂತಲೂ ಕೂಡ ಹೇಳಿದರು. ನೆಕ್ಸ್ಟ್ ಆಮೇಲೆ ಏನಾಗುತ್ತೋ ಆಗಲಿ, ಎಲ್ಲದಕ್ಕೂ ಸಿದ್ಧವಾಗಿದ್ದೇನೆ, ನೀವೇನಾದರೂ ಮಾಡ್ಕೊಳ್ಳಿ ಅಂತೇಳಿ ಮಾಧ್ಯಮದವರೇ ಪ್ರಶ್ನೆ ಮಾಡಿದರು. ನನ್ನ ಆತ್ಮಸಾಕ್ಷಿಗೆ ನಾನು ಹೋಗ್ತೀನಿ ಅಂತ ಹೇಳಿದ್ದೆ. ನೆಕ್ಸ್ಟ್ ಗುಜರಾತ್ ತರಮೇದ ಕಳಂಕ ತೊಳೆಯಲಿಕ್ಕೆ BJP ಮುಸ್ಲಿಂ ಕಲಾಮರನ್ನು ಕಳಿಸಿದೆ, ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಕಲಾಮರನ್ನು ಈ ಒಂದು ಚುನಾವಣಾ ಅಖಾಡಕ್ಕೆ ಧುಮುಕಿಸಿದೆ ಅನ್ನೋಂಥ ಆರೋಪವನ್ನು ಮಾಡಿದರು. ನೆಕ್ಸ್ಟ್ ಪ್ರಪಂಚಕ್ಕೆ ಬೇರೆಯದೇ ಸಂದೇಶ ರವಾನಿಸಲಿಕ್ಕೆ BJP ವಿಜ್ಞಾನನ ರಾಷ್ಟ್ರಪತಿ ಮಾಡ್ತಾ ಇದೆ ಅನ್ನೋಂಥ ಆರೋಪ ಮಾಡಿದರು. ನೆಕ್ಸ್ಟ್ ಬೇಕಿದ್ದರೆ ಕಾನೂನು ಕ್ಷೇತ್ರದಲ್ಲಿನ ಮುಸ್ಲಿಂ ನಾಯಕರನ್ನ ಸ್ಪರ್ಧಿಸಲಿಕ್ಕೆ ಸಲಹೆ ನೀಡ್ತೇನೆ, ತಿಳ್ಕೊಂಡಿದ್ದಾರೆ ಅಂಥವ್ರು ನಿಲ್ಲಿಸಿ, ವಿಜ್ಞಾನಿಗೆ ಏನೂ ಗೊತ್ತಾಗಲ್ಲ, ಈ ದೇಶದ ರಾಷ್ಟ್ರಪತಿ ಆಗೋದಂದರೆ ಅಷ್ಟು ಸಲೀಸಾದ ಕೆಲಸ ಅಲ್ಲ ಅಂತಲೂ ಕೂಡ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಈ ಜಾಫರ್ ಶರೀಫ್ ಅವರು. ನೆಕ್ಸ್ಟ್ ಗುಜರಾತ್ ಕೋಮುಗಲಭೆ ಮರೆಮಾಚಲಿಕ್ಕೆ ಆಯ್ಕೆ ಮಾಡಿದ್ದಾರೆ ಎಂದು ಕೂಡ ಕಲಾಂ ಅವರಿಗೆ ನೇರವಾಗಿ ಬುದ್ಧಿವಾದ ಹೇಳಿದರು. ನೆಕ್ಸ್ಟ್ ಯಾರಿಗೆ ಓಟ್ ಕೊಡಬೇಕು ಅನ್ನೋದು ನನಗೆ ಗೊತ್ತು, ನಾನೊಬ್ಬ MP, ನಾನು ಕಾಂಗ್ರೆಸ್ ಗುಲಾಮ ಅಲ್ಲ ಅಂತಲೂ ಕೂಡ ಹೇಳಿದರು. ಮುಸ್ಲಿಂ ಸಮುದಾಯಕ್ಕೆ ಸೇರಿದ ದೊಡ್ಡ ವಿಜ್ಞಾನಿ ಕಣಕ್ಕಿಳಿದಾಗ ಯಾಕೆ ಪತ್ರ ಬರೆಯಲಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಈ ಕಾಡುತ್ತೆ. ನೆಕ್ಸ್ಟ್ ರಾಷ್ಟ್ರಪತಿ ಹುದ್ದೆಗೆ BJPಯೇ ಭಾಗವತ್ ಕುರಿತು ತುಟಿ ಬಿಚ್ಚಿಲ್ಲ, ಆದರೆ ಶರೀಫ್ ಧ್ವನಿ ಎತ್ತಿದ್ದಾರೆ, ಯಾಕೆ ಅನ್ನೋದು ಪ್ರಶ್ನೆ. ನೆಕ್ಸ್ಟ್ ಮುಸ್ಲಿಮರೆಲ್ಲರೂ ಭಾಗವತರನ್ನು ಬೆಂಬಲಿಸ್ತಾರೆ ಎಂಬ ಸಂದೇಶ ರವಾನಿಸುವ ಇರಾದೆ ಏನಾದರೂ ಜಾಫರ್ ಶರೀಫ್ ಹೊಂದಿದ್ದಾರಾ ಕಾಂಗ್ರೆಸ್ಸಲ್ಲಿ ಇದ್ದುಕೊಂಡೆ, ಇದು ಒಂದು ಅನುಮಾನ ಇದೆ. ನೆಕ್ಸ್ಟ್ ಇಂಥ ಪತ್ರ ಬರೆದು ವಯೋವೃದ್ಧ ಕಾಂಗ್ರೆಸ್ ನಾಯಕರ ಬೆನ್ನು ತಟ್ಟುತ್ತಾ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಏನಾದರೂ ಇದನ್ನು ಸಪೋರ್ಟ್ ಮಾಡುತ್ತಾ ಇವರ ಈ ಒಂದು ಪತ್ರದ ರಾಜಕಾರಣವನ್ನು. ನೆಕ್ಸ್ಟ್ ಹಿರಿಯರ ನಡೆ ವಿರುದ್ಧ ಕ್ರಮ ಕೈಗೊಳ್ಳದಿರುವಷ್ಟು ವೀಕ್ ಆಗಿದೆಯಾ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟು ವೀಕ್ ಆಗಿದೆಯಾ ಅಂತ. ಯಾಕಂದರೆ ಒಬ್ಬ ಯುವ ನಾಯಕ ಅಥವಾ ಬೇರೆ ಯಾರಾದರೂ ಕಾರ್ಯಕರ್ತರು ಮಾಡಿದರೆ ಅವನು ಪಕ್ಷದ ಉಚ್ಚಾಟನೆ ಮಾಡೋದಾಗಲಿ ಅವ್ರನ್ನ ಸಸ್ಪೆಂಡ್ ಮಾಡ್ತಿದ್ರು. ಈ ಘಟಾನುಘಟಿ ಕಾಂಗ್ರೆಸ್ ಸಂವಿಧಾನವನ್ನು ಬರೆದಂಥ ನಾಯಕರುಗಳು ಕೆಲವರು ಇದ್ದಾರೆ ಕಾಂಗ್ರೆಸ್ನಲ್ಲಿ ಈಗಲೂ ಕೂಡ, ಅವರು ನಡೆಯ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದು. ನೆಕ್ಸ್ಟ್ ಸೊ CK ಜಾಫರ್ ಶರೀಫ್ ದೆಹಲಿಯಲ್ಲಿ ಈ ಒಂದು ಪತ್ರದ ಬಗ್ಗೆ ಅವರು ಸ್ಪಷ್ಟನೆ ಕೊಡ್ತಾರೆ, ಇಲ್ಲಪ್ಪ ನಾವು ಯಾರು ಕೂಡ ಕಾಂಗ್ರೆಸ್ ಬಿಡಲ್ಲ, BJP ಸೇರಲ್ಲ, ಅದೆಲ್ಲ ಊಹಾಪೋಹ, ಸತ್ಯಕ್ಕೆ ದೂರ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ರಿಯಾಕ್ಟ್ ಕೂಡ ಮಾಡಿದ್ರೆ. ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ಒಂದು ಪತ್ರದ ಬಗ್ಗೆ ಅವರು ತಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾಕಂದರೆ ಹಿಂದೆ ಅವರು ಕಾಂಗ್ರೆಸ್ ಬಿಟ್ಟಿದ್ದರು ಜಾಫರ್ ಶರೀಫ್ ಅವರು 2014ರಲ್ಲಿ, BJP ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ದೇವೇಗೌಡರು ಅವ್ರ ಮನೆಗೆ ಹೋಗಿ ನೀವು ನಮಗೆ ಬರಬೇಕು, ನಮ್ಮ ಪಾರ್ಟಿ ಸೇರಿ ನೀವು ಮೈಸೂರಿನ ಲೋಕಸಭಾ ಕ್ಯಾಂಡಿಡೇಟ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇವರು ಕೈ ಎತ್ತಿ ಮೆಕ್ಕಾಗೆ ಹೋದರು, ಮೆಕ್ಕಾದಿಂದ ಕೊನೆಯವ್ರು ಬರಲೇ ಇಲ್ಲ. ದೇವೇಗೌಡ ಕುಮಾರಸ್ವಾಮಿ ಇಲ್ಲಿ ಬಾಯಿ ಬಿಟ್ಕೊಂಡು ಕೂತಿದ್ರು, ಕೊನೆಗೆ ಜಾಫರ್ ಶರೀಫ್ ಬರಲೇ ಇಲ್ಲ. ಸೊ ಈ ಒಂದು ಪತ್ರದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಜಾಫರ್ ಶರೀಫ್ ಏನು ಮಾತಾಡಿದರೆ, ಅದಾದ ನಂತರ ದೇವೇಗೌಡರು ಮಾಜಿ ಪ್ರಧಾನಿ ಮಾತಾಡಿದ್ರೆ ನೋಡ್ಕೊಂಬರೋಣ. ಆ ಸಂದರ್ಭದಲ್ಲಿ ಮೋಹನ್ ಭಗವತ್ರವರ ಹೆಸರು ಪ್ರಸ್ತಾಪ ಆಗಿದೆ. ಆ ಪ್ರಸ್ತಾಪ ಹಾಕೋದ್ರಿಂದ ಅವರು ತಪ್ಪೇನಿಲ್ಲ, ಅವರು ಕೂಡ ಅರ್ಹರಾಗಿದ್ದಾರೆ, ಅವ್ರಿಗೂ ಮಾಡಬಹುದು, ಅದ್ರ ಬಗ್ಗೆ ನೀವು ಗಮನ ಹರಿಸಿ ಅಂತೇಳಿ ನಾನು ಮೋದಿಯವರಿಗೆ ಪತ್ರ ಬರೆದಿದ್ದೇನೆ. ಅದರಲ್ಲೇನು ತಪ್ಪೇನಿಲ್ಲ. ನನಗೂ ಕೃಷ್ಣ ಅವ್ರಿಗೂ ಭಾಳ ವ್ಯತ್ಯಾಸ ಇದೆ. ಕೃಷ್ಣ ಅವರು ಎಲ್ಲ ಅಧಿಕಾರವನ್ನು ಅನುಭವಿಸಿದ ಮೇಲೆ BJPಗೆ ಹೋಗಿದ್ದಾರೆ. ನಾನು ಅಧಿಕಾರ ಅನುಭವಿಸಿದ್ದೇನೆ, ಆದರೆ ನನಗೆ BJPಗೆ ಹೋಗಬೇಕು ಅಥವಾ BJP ಇಂದ ಏನಾದರೂ ಪಡಿಬೇಕು ಅನ್ನೋ ಆಸೆ ಅಂಶ ಇಟ್ಕೊಂಡು ನಾನು ಮಾಡ್ತಾಯಿಲ್ಲ. ಈಗ ಒಬ್ಬರ ಬಗ್ಗೆ ನಾನು ಯಾಕೆ ಟೀಕೆ ಮಾಡಲಿ? ಐ ಡೋಂಟ್ ಎಲ್ಡರ್ಲಿ ಪರ್ಸನ್, ಅವರ ಏನು ಮನಸ್ಸಲ್ಲಿದೆಯೋ ಗೊತ್ತಿಲ್ಲ, ಸೌಹಾರ್ದತೆ ಕಾಪಾಡೋಣ ಅಂತ ಇರ್ಬೋದು. ಅವ್ರು ನನಗಿಂತ ಹಿರಿಯರಪ್ಪ, ಅವ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ. ಎಸ್, ದೇವೇಗೌಡರು ಕೂಡ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋ ಸ್ಥಿತಿ ಇಲ್ಲ, ಯಾಕಂದರೆ ನಮಗಿಂತ ಹಿರಿಯರಾಗಿದ್ದಾರೆ. ಈ ದೊಡ್ಡವರಿಗೆ ಬುದ್ಧಿ ಹೇಳೋ ಶಕ್ತಿ ನಮಗಿಲ್ಲ ಅಂತ ದೇವೇಗೌಡರು ಹೇಳಿದ ಮೇಲೆ ಈ ನಾವೇನು ಹೇಳೋದು? ನಾನು ಚರ್ಚೆ ಮಾಡ್ತಿರೋ ಜೊತೆ ಕಾಂಗ್ರೆಸ್ ಹಿರಿಯ ನಾಯಕರು ವಕ್ತಾರಾದಂಥ VR ಸುದರ್ಶನ್ ಇದ್ದಾರೆ. ಸುದರ್ಶನ ಕಾರ್ಯಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದಂಥ ಅಬ್ಬೂರು ರಾಜಶೇಖರ ನಿಮ್ಗೆ ಸ್ವಾಗತ. ಹಾಗೆಯೇ BJP ಯುವ ನಾಯಕರು, ಮಾಜಿ ಶಾಸಕರಂಥ ಬೇಳೂರು ಗೋಪಾಲಕೃಷ್ಣ ನಿಮ್ಗೆ ಸ್ವಾಗತ. ಸುದರ್ಶನ್ ಅವರೇ, ಜಾಫರ್ ಶರೀಫ್ ಮಾಡಿರೋದು ನಿಮ್ಮ ಪಕ್ಷಕ್ಕೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ? ಈ ಪತ್ರ ಇಡೀ ದೇಶದ ಹಿತದೃಷ್ಟಿ ಅಂತ ಹೇಳ್ತಾರೆ ಪತ್ರಕ್ಕೆ. ಅವ್ರಿಗೆ ಏನು ಹೇಳಿದ್ದಾರೆ ಅಂತ ಚರ್ಚೆ ಮಾಡೋಕ್ಕೆ ಮೊದಲು
ನಾವು ರಾಷ್ಟ್ರಪತಿ ಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಆ ಮಹತ್ವದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಜುಲೈನಲ್ಲಿ ಆ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಹಾಗಾಗಿ ಆ ಸ್ಥಾನಕ್ಕೆ ಭಾಳ ದೊಡ್ಡ ಮಹತ್ವ ಬಂದಿದೆ. ನಮ್ಮ ದೇಶದ ಇತಿಹಾಸದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಷ್ಟ್ರಾಧ್ಯಕ್ಷರು ಅಂದ ಕೂಡಲೇ ನಮಗೆ ತಕ್ಷಣ ನೆನಪಾಗುವಂಥದ್ದು ಸರ್ವೇಪಲ್ಲಿ ರಾಧಾಕೃಷ್ಣ. ಹಾಗೆಯೇ ಭಾಳ ದೊಡ್ಡ ಮಹತ್ವವನ್ನು ತಂದುಕೊಟ್ಟಂಥ ಅಬ್ದುಲ್ ಕಲಾಂ ಅವರು. ಅಲ್ಲ, ಅದಕ್ಕಿಂತ ವಿಶೇಷ ನಾರಾಯಣನ್, ನಮ್ಮ KR ನಾರಾಯಣನ್ ನಾನು ಅತ್ಯಂತ ಇಷ್ಟಪಟ್ಟು ರಾಷ್ಟ್ರಪತಿ ಅಂದ್ರೆ ಇಡೀ ದೇಶದ ಒಂದು ಸಾರ್ವಭೌಮತೆ ಇಂಟಿಗ್ರಿಟಿ ಕಾಯ್ದಿತ್ತು ಅಂದ್ರೆ KR ನಾರಾಯಣನ್ ನನ್ನ ಪ್ರಕಾರ. ಭಾಳ ಜವಾಬ್ದಾರಿಯುತವಾಗಿ ಭಾಳ ದೊಡ್ಡ ಮಹತ್ವವನ್ನು ತಂದುಕೊಟ್ಟಂಥವ್ರು ಅವರು. ರಾಧಾಕೃಷ್ಣನ್ ಅವರಿರ್ಬೋದು, ಅಬ್ದುಲ್ ಕಲಾಂ ಅವರಿರ್ಬೋದು, KR ನಾರಾಯಣ್ ಅವರಿರ್ಬೋದು. ಮತ್ತು ಇವತ್ತಿನ ರಾಷ್ಟ್ರಪತಿಗಳು ಕೂಡ ಅತ್ಯಂತ ಜವಾಬ್ದಾರಿಯುತವಾಗಿ ಕೂಡ ತಮ್ಮ ಜವಾಬ್ದಾರಿಗಳನ್ನು ಮಾಡ್ತಿದ್ದಾರೆ ಅನ್ನೋಂಥದ್ದನ್ನು ದೇಶದ ಜನರು ಕೂಡ ಗಮನ ಹರಿಸಿದ್ದಾರೆ. ಭಾಳ ವಿಶೇಷ ಏನು ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ NDAಗೆ ತಮ್ಮದೇ ಆದಂಥ ರಾಷ್ಟ್ರಪತಿಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಅವಕಾಶ ಅವರ ಮುಂದೆ ಇದೆ. ಯಾರು ಸಲಹೆ ಕೂಡ ಅಗತ್ಯ ಇಲ್ಲ ಅವರಿಗೆ. ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಿದ್ದಾಗಲೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಇಟ್ಸ್ ಅನ್ ಇಂಡೈರೆಕ್ಟ್ ಎಲೆಕ್ಷನ್. ಈಗ ಅಸೆಂಬ್ಲಿನಲ್ಲಿ 543 ಸ್ಥಾನಗಳಿದ್ದಾವೆ, ರಾಜ್ಯಸಭೆಯಲ್ಲಿ 233 ಸ್ಥಾನಗಳಿದ್ದಾವೆ, ಒಟ್ಟು 776 ಸ್ಥಾನಗಳಾಗತ್ತೆ. ಹಾಗೆಯೇ ಒಟ್ಟು ಶಾಸಕರ ದೇಶದಲ್ಲಿ 4120 ಬರ್ತಾರೆ. ಹಾಗಾಗಿ 4896 ಜನರಿಗೆ ಇದೆ. ಒಂದೊಂದು ಸ್ಟೇಟ್ಗೂ ಡಿಫರ್ ಆಗುತ್ತೆ, ಲೆಜಿಸ್ಲೇಟಿವ್ ವ್ಯಾಲ್ಯೂ ಇದೆಯಲ್ಲ. ಈಗ ಕರ್ನಾಟಕದಲ್ಲಿ ಅದು 273 ಆದರೆ ಅದು ಉತ್ತರ ಪ್ರದೇಶದಲ್ಲಿ 208 ಆಗುತ್ತೆ. ಇವತ್ತು 5 ರಾಜ್ಯಗಳ ಚುನಾವಣೆ ಆದಮೇಲೆ ಸ್ವಲ್ಪ NDA ಪರವಾದಂಥ ವಾತಾವರಣ. ಜಾಫರ್ ಶರೀಫ್ ಹೇಳ್ತಾರೋ, ಇನ್ನೊಬ್ರು ಹೇಳ್ತಾರೋ, ಬಿಡ್ತಾರೋ, ಅದು ಬೇರೆ ಪ್ರಶ್ನೆ. ಈಗ ಅವ್ರದ್ದೇ ಆದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಅವ್ರು ಇದ್ದಾರೆ ಅನ್ನುವಂಥದ್ದು ಫ್ಯಾಕ್ಟ್ ಆಫ್ ದ ಮ್ಯಾಟರ್. ಇದನ್ನ ನಾವು ಯಾರು ಹೈಸ್ಕೂಲ್ ಫೇಲ್ ಆಗಿರೋ ಹುಡುಗಗೂ ಗೊತ್ತಿದೆ ಪತ್ರ ಬರೀಬೇಕಾ, ಬಿಜೆಪಿ ಮೆಜಾರಿಟಿ ಅಂತ ಗೊತ್ತಿಲ್ವಾ? ಒಬ್ಬ ನಾಗರಿಕರಾಗಿ ಯಾರೇ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳಕ್ಕೆ ಅವರು ಸ್ವತಂತ್ರರಿದ್ದಾರೆ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಂದು ಪಕ್ಷದ ಒಬ್ಬ ಹಿರಿಯ ಮುಖಂಡರಾಗಿ ಹಾಗೆ ಪತ್ರವನ್ನು ಬರೀತಕ್ಕಂಥ ಔಚಿತ್ಯ ಇದೆಯೇ ಅಂತಕ್ಕಂಥ ಪ್ರಶ್ನೆ ಇವತ್ತು ಇಟ್ಸ್ ಅ ಟಾಕಿಂಗ್ ಪಾಯಿಂಟ್. ಇವತ್ತು ಸಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ಜನರು ಮುಂದೆ ಇವ್ರಿಗೆ ಕೆಲವು ಸಂದರ್ಭಗಳಲ್ಲಿ ಹೇಗನ್ಸುತ್ತೆ ಅಂತ ಹೇಳಿದ್ರೆ, ಒಂದು ರೀತಿಯ ಶಾಕಿಂಗ್, ಒಂದು ರೀತಿಯ ಸರ್ಪ್ರೈಸ್, ಇನ್ನೇನಾದ್ರೂ ಇವ್ರದ್ದೇನಾದ್ರೂ ಕಾರಣಗಳಿದೆಯಾ, ಇವ್ರದ್ದೇನಾದ್ರೂ ಸ್ವಂತ ಕಾರಣಗಳಿದಾವ, ಇದು ಜನರು ಸಾಮಾನ್ಯವಾಗಿ ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ಬೇಳೂರು ನಗ್ತಾ ಇದ್ದಾರೆ ಒಂದ್ಸೆ. ಯಾಕೆ ನಗ್ತಾ ಇದ್ರೆ ಬೇಳೂರು? ನೀವು ಎಲ್ಲ ಈ 80+ ನಿಮಗೆ ಒಳ್ಳೆ ಬಸ್ ಆ ಥರ ಇಲ್ಲ. ಈಗ ಈ ದೇಶದ ರಾಷ್ಟ್ರಪತಿ ಆಯ್ಕೆ ಮಾಡಿರುವಂಥದ್ದು ದೇಶದಲ್ಲಿ ಸಮರ್ಥ ನಾಯಕ ಆಯ್ಕೆ ಮಾಡೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರನೆ. ಆದರೆ ರಾಷ್ಟ್ರಪತಿ ಮಾಡಲಿಕ್ಕೆ RSS ಮುಖಂಡರಾದಂಥ ಮೋಹನ್ ಭಗವತ್ ಅವ್ರನ್ನೇ ಮಾಡಬೇಕು ಅನ್ನೋದನ್ನ ಜಾಫರ್ ಶರೀಫ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇದು ದೇಶದಲ್ಲಿ ದೊಡ್ಡ ಸುದ್ದಿ. ಇದೇನು ಸುಮ್ಮನೆ ಇಲ್ಲ. ಸುದರ್ಶನ್ ಸರ್ ಹೇಳ್ದಂಗೆ ಅವರು ಯಾರನ್ನ ಆಯ್ಕೆ ಮಾಡಬೇಕು, ಎಂಥದ್ದವರು ಹಿಂದೆಲ್ಲ ರಾಷ್ಟ್ರಪತಿ ಮಾಡಿದಂಥ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಇವತ್ತು RSS ಅವ್ರನ್ನ ದೇಶದ ರಾಷ್ಟ್ರಪತಿ ಮಾಡಬೇಕು ಅಂತ ಹೇಳಿದಾಗ ನಮಗಂತೂ ಖುಷಿ ಆಗುತ್ತೆ. RSS ಅಂದ ತಕ್ಷಣವೇ ಅವ್ರ ಬಗ್ಗೆ ಇಲ್ಲ ಸಲ್ಲದ ಅಪವಾದಗಳು, ದೇಶದಲ್ಲಿ ಹಿಂದುತ್ವ ಬಗ್ಗೆ ಮಾತಾಡ್ತಾರೆ, ಅದು ಬಗ್ಗೆ ಅಂತಾರೆ. ಒಬ್ಬ ಮುಸ್ಲಿಂ ನಾಯಕ, ಒಬ್ಬ ಕಾಂಗ್ರೆಸ್ನ ಹಿರಿಯ ನಾಯಕರು RSS ಮೋಹನ್ ಭಗವತ್ ಅಂತ ಅವ್ರನ್ನ ರಾಷ್ಟ್ರಪತಿ ಮಾಡ್ತೀನಿ ಅಂತ ಹೇಳಿದಾಗ, ಬಟ್ ನೀವು ಹೇಳಿಲ್ಲ, ಬಿಜೆಪಿ ಏನು ಹೇಳಿಲ್ಲ, ನಾವು ಸ್ಟ್ಯಾಂಡ್ ಅಂತ ಏನು ಗೊತ್ತೇ ಇಲ್ಲ, ಮೋದಿ ಅವ್ರ ಸ್ಟ್ಯಾಂಡ್ ಏನು ಗೊತ್ತಿಲ್ಲ, ಅಮಿತ್ ಶಾ ಅವ್ರ ಸ್ಟ್ಯಾಂಡ್ ಏನು ಗೊತ್ತಿಲ್ಲ, ಆದ್ರೆ ಜಾಫರ್ ಶರೀಫ್ ಸ್ಟ್ಯಾಂಡ್ ಗೊತ್ತಾಗ್ಬಿಟ್ಟಿದೆ. ಈ ದೇಶದಲ್ಲಿ ಬಹಳ ವಿಶೇಷವಾದ ನಮಗೆ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ, ಅಲ್ಲ ಬಹಳ ಖುಷಿ ಆಗುತ್ತೆ. ಇಂಥ ಒಂದು ನುಡಿಗಳು, ಇಂಥ ಉತ್ತರ ಪ್ರದೇಶದಲ್ಲಿ ಒಬ್ಬ ಮುಸ್ಲಿಂ ಟಿಕೆಟ್ ಕೊಡದೇ ಇದ್ರೆ ಪರವಾಗಿಲ್ಲ, ಜಾಫರ್ ಶರೀಫ್ RSS ಚೀಫ್ಗೆ ರಾಷ್ಟ್ರಪತಿ ಆಗಲಿ ಅಂತ ಪತ್ರ ಬರ್ತಾರಲ್ಲ, ಅದೇ ನಿಮ್ ಖುಷಿ. ನಮಗೆ ಖುಷಿ, ನಮ್ಗೆ ಖುಷಿನೂ ಹೌದು, ಇದೊಂದು ಸುದ್ದಿನೂ ಹೌದು, ರಾಷ್ಟ್ರೀಯ ಸುದ್ದಿ ಅಲ್ಲ ಸರ್. ಕಾಂಗ್ರೆಸ್ ನವರು ರಾತ್ರಿ ಕಂಬಳಿ ಹಾಕೊಂಡು ಮಲಗಿ ನಿದ್ದೆ ಬರಲ್ಲ, ಅದು ಏನು ಅವ್ರು ಅಬ್ಬು ರಾಜಶೇಖರ. ಖುಷಿ ಕಾಂಗ್ರೆಸ್ ಯಾಕೆ ಇಷ್ಟೊಂದು ವೀಕ್ ಆಗ್ತಿದೆ ಈ ವಿಚಾರದಲ್ಲಿ? ಇಂಥ ಅವರ ಪಕ್ಷದ ನಡೆ ಏನಿದೆ, ಪಕ್ಷ ಸಿದ್ಧಾಂತ ಏನಿದೆ, ಅದಕ್ಕೆ ವಿರುದ್ಧವಾದ್ದು. RSS ವಿರುದ್ಧ ಇದೇ ಜಾಫರ್ ಶರೀಫ್ ನನ್ನ ಹತ್ರ ಇದೆ 2009 ಏನೇನು ಮಾತಾಡಿದ್ರು. ನೀವು ಸಮಾಜ ಹೊಡಿತಾ ಇದ್ರಿ, ಮುಸ್ಲಿಮರ ಮೇಲೆ ದಾಳಿ ಮಾಡೋ ಮೂಲಕ ಹಿಂದೂ ವೋಟ್ಗಳನ್ನ ಪೊಲರೈಸ್ ಮಾಡ್ತಾ ಇದ್ರಿ, ಬೆಂಗಳೂರಿನಾಗ 2-3 ದೊಡ್ಡ ಸಮಾವೇಶ ಮಾಡಿದ್ರು, ಎಲ್ಲ ಮಾಡದಂತ ಜಾಫರ್ ಶರೀಫ್ ಅವರು ಇವತ್ತು ರಾಷ್ಟ್ರಪತಿ ಅಭ್ಯರ್ಥಿಗೆ ಮೋಹನ್ ಭಾಗವತ್ ಮಾಡಿ ಅಂದ್ರೆ ಏನು ಇವ್ರಿಗೆ ಏನು ಆಗ್ತಾ ಇದೆ ಅಂತ? ಅದೇ ಇಲ್ಲಿ 3-4 ಪ್ರಶ್ನೆಗಳಿದ್ದಾವೆ. ಒಂದು, ಜಾಫರ್ ಶರೀಫು ಈ ವಿಚಾರವನ್ನು ಮಾತಾಡಿರೋದು, ಅವರೇ ಹೇಳ್ದಂಗೆ ನಾನು SM ಕೃಷ್ಣ ಥರ ಅಲ್ಲ, ಎಲ್ಲ ಅಧಿಕಾರಗಳನ್ನು ಅನುಭವಿಸ್ಬಿಟ್ಟು
ಇನ್ನೇನೋ ಬೇಕು ಅಂತ ಬಿ ಜೆ ಪಿಗೆ ಹೋಗ್ತಾ ಇಲ್ಲ, ಆ ರೀತಿ ನಾನೇನು ಕೆಲಸ ಮಾಡ್ತಾ ಇಲ್ಲ ಅಂತ ಒಂದು ಸ್ಪಷ್ಟನೆ ಹೋಗಲ್ಲ ಮಾಡಿದ್ದಾರೆ. ಇನ್ನು ಮೋಹನ್ ಭಾಗವತ್ ಅವ್ರ ಹೆಸರನ್ನು ಅವರು ಪ್ರಸ್ತಾಪ ಮಾಡಿರೋದು ಯಾಕೆ ಅಂದರೆ ಸರ್ಕ್ಯಾಸ್ಟಿಸಮ್ ಇರ್ಬೋದು ಅಂತ ನನಗೆ ಒಂದು ಅನುಮಾನ ಇದೆ. ಯಾಕೆಂದರೆ ಇತ್ತೀಚಿನ ಚುನಾವಣೆಗಳು ಮತ್ತು ಬಿ ಜೆ ಪಿಯಲ್ಲಿ ನೇಮಕ ಆಗ್ತಾ ಇರುವಂಥ ಮುಖ್ಯಮಂತ್ರಿಗಳ ಹಿನ್ನೆಲೆಯನ್ನು ಗಮನಿಸಿ ಸಂಘ ಪರಿವಾರದಲ್ಲಿ ಉಗ್ರವಾದಿಗಳನ್ನು ಮುಂದಕ್ಕೆ ತಗೊಂಡ್ಬಂದು ರಾಜಕಾರಣಕ್ಕೆ ನಿಲ್ಲಿಸ್ತಾ ಇದ್ದಾರೆ ಅಂತೇಳಿ ಯೋಗಿ ಆದಿತ್ಯನಾಥ್ ಅವರ ಕೇಸನ್ನೇ ತಗೊಳ್ಳಿ. ಈಗ ಅವರು ಉತ್ತರ ಪ್ರದೇಶದಲ್ಲಿ ಈ ಸ್ಲಾಟರ್ ಹೌಸಸ್ಗಳ ಮೇಲೆ ನಡೆದಂಥ ಗಲಾಟೆಗಳು ಮತ್ತು ಅದರಿಂದ ಇಡೀ ಒಂದು ಮುಸ್ಲಿಂ ಜನಾಂಗದ ಮೇಲೆ ಒಂಥರ ವಾರ್ ಮಾಡ್ದಂಗೆ ಹೋಗ್ತಾ ಇದ್ದಾರಲ್ಲ, ಈ ಎಲ್ಲರ ಹಿನ್ನೆಲೆಯಲ್ಲಿ ನೋವಾಗಿ ಕೂಡ ಬರೆದಿರ್ಬೋದು. ಯಾಕೆಂದರೆ ಅವರು ಅದನ್ನೇನು ಹೇಳಿಲ್ವಲ್ಲ, ನೀವು ಹಿಂದೂ ರಾಷ್ಟ್ರ ಮಾಡಿಬಿಡಿ ಅನ್ನೋ ರೀತಿಯಲ್ಲಿ ಮೋಹನ್ ಭಾಗವತ್ ಅವರನ್ನು ನೀವು ರಾಷ್ಟ್ರಪತಿ ಮಾಡ್ಕೊಂಬಿಟ್ರೆ ಇದು ಪೂರ್ಣ ಹಿಂದೂ ರಾಷ್ಟ್ರ ಆಗುತ್ತೆ ಅನ್ನುವ ಸರ್ಕ್ಯಾಸ್ಟಿಸಮು ಇರ್ಬೋದು. ಯಾಕೆಂದರೆ ಜಾಫರ್ ಶರೀಫ್ ಇವತ್ತುವರೆಗೂ ಎಲ್ಲೂ ನಾನು ಬಿ ಜೆ ಪಿ ಸೇರ್ತೀನಿ ಅಂತಲೇ ಕಾಂಗ್ರೆಸ್ ಬಿಡ್ತೀನಿ ಅಂತಲೇ ಹೇಳಿದವರಲ್ಲ. ಈ ಹಿಂದೆ 3 ಸಾರಿ ಅವರು ಕಾಂಗ್ರೆಸ್ಸನ್ನ ಇನ್ನೇನು ಬಿಟ್ಟರು, ಬೇರೆ ಕಡೆ ಹೋದ್ರು ಅಂತ ಹೇಳುವಂತ ಬಿಟ್ರು. ಎಐಸಿಸಿ ಅಧ್ಯಕ್ಷ ಪತ್ರ ಬರೀತಾರೆ, ಬಿಡ್ತೀನಿ ಅಂತ ಆ ಸಂದರ್ಭದಲ್ಲೂ ಬಿಟ್ಟಿಲ್ಲ ಅವರು. JDS ಹೋಗ್ಲಿಕ್ಕೂ ತಯಾರು ಮಾಡಿದ್ರು. ಅದು ಮಾಡಿಲ್ಲ. ಕೊನೆಯ ಮೊಮೆಂಟಲ್ಲಿ ಅವರು ಹಿಂದೆ ಎಲ್ಲೂ ಹೋಗಿಲ್ಲ ಅವರು. ಆಮೇಲೆ ಕೊನೆಗೆ ಬಂದಾಗ ಕಾಂಗ್ರೆಸ್ ಪಕ್ಷನ ಬಿಡುದಿಲ್ಲ ಅಂತ ಅನೌನ್ಸ್ ಮಾಡ್ಬಿಟ್ರು. ಸೊ ಹೀಗೆ 3-4 ಸಾರಿ ಪಕ್ಷವನ್ನು ತೊರೆದು ನಾನು ಹೋಗ್ತೀನಿ ಅಂತ ಎದುರಿಸದೇ ಹೊರತು ಆವಾಗ ಈ ಪಕ್ಷ ಟಿಕೆಟ್ಗಳು, ಹೆಬ್ಬಾಳ ಚುನಾವಣೆ ಸಂದರ್ಭದಲ್ಲಿ ಅವ್ರ ಮೊಮ್ಮಗನ ಟಿಕೆಟ್, ಇಂಥ ವಿಚಾರಗಳಲ್ಲಿ ಅಸಮಾಧಾನ ಇರ್ಬೋದು, ಅಸಮಾಧಾನ ವ್ಯಕ್ತಪಡಿಸಿರ್ಬೋದು. ಆದರೆ ಅಸಮಾಧಾನ ಅಲ್ಲಿ ಆಗಿದ್ದು ಹೌದು. ಈ ಹೆಬ್ಬಾಳ ಇದರಲ್ಲಿ ಮೊಮ್ಮಗನಿಗೆ ಹಠ ಹಿಡಿದು ಕೊಡ್ಸೋಕ್ಕಾಗಲಿಲ್ಲ, ಅದು ಬೇರೆಯವ್ರಿಗೆ ಹೋಗಿತ್ತು, ಬೈರತಿ ಸುರೇಶ್ ಹೋಗ್ಬೇಕಂತಾಗಿತ್ತು. ಕೊನೆ ಹಂತದಲ್ಲಿ ಗಲಾಟೆ ಮಾಡಿ ಕೇಂದ್ರದಲ್ಲೆಲ್ಲ ಹೋಗಿ ನನ್ನ ಮೊಮ್ಮಗನಿಗೆ ಕೊಡಬೇಕು ಪಟ್ಟು ಹಿಡಿದು ಅದನ್ನು ತೆಗೆದುಕೊಂಡ್ರು. ಆದರೆ ಆ ಪಟ್ಟನ್ನ ಇಲ್ಲಿ ರಾಜಕಾರಣ ಇದರಲ್ಲಿ ಅದು ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅನ್ನೋದು ಅವರಲ್ಲಿ ಮನಸ್ಸಲ್ಲಿ ನೋವಿದೆ, ಅಸಮಾಧಾನ ಇದೆ, ಅದು ಹೊಗೆ ಆಡ್ತಾ ಇದೆ, ಅಸಮಾಧಾನ ಇದೆ, ಈಗಲೂ ಇದೆ, ಇಲ್ಲ ಅಂತ ಇಲ್ಲ, ಅದು ಗೊತ್ತಿದೆ. ಅವ್ರು ಬಿಜೆಪಿಗೆ ಹೋಗ್ತಾರೆ ಅಥವಾ ಬಿಜೆಪಿ ಕಡೆ ಹೋಗಿದ್ದಾರೆ ಅಂತ ಬಿಜೆಪಿಯ ಯಾವುದೇ ನಾಯಕರ ಜೊತೆಲಿ ಜಾಫರ್ ಶರೀಫ್ ಇದುವರೆಗೆ ಸಂಪರ್ಕ ಮಾಡಿದಾರಾ? ಇಲ್ಲ, ನಾನು ಬಿಜೆಪಿ ಬರ್ತಾರೆ ಅಂತ ನಾನು ಹೇಳಿಲ್ಲ. ಅವ್ರು ಹೇಳಿರುವಂತ ಒಂದ್ ನಿಮಿಷ ಅವ್ರು ಬಿಜೆಪಿ ಬರ್ತಾರಂತ ಎಲ್ಲೂ ಯಾರು ಹೇಳಿಲ್ಲ. ಲೆಟರ್ ಬರೆದಿದ್ದು ದೊಡ್ಡ ಸುದ್ದಿ ಆಗಿದೆ. ಒಂದು ಇತ್ತೀಚಿನ ದಿನಗಳಲ್ಲಿ SM ಕೃಷ್ಣ ಅವರು ಇವತ್ತು ಅವರು ಸಹ ಬಿಜೆಪಿಗೆ ಬಂದ ತಕ್ಷಣ ಹೇಳಿದವರು ನಾನು ಯಾವ್ದು ಪಾರ್ಟಿ ಸೇರಲ್ಲ, ನಾನು ನನ್ನದೇ ಆದ ನಿರ್ಧಾರಗಳಿದೆ ಅಂತ ಹೇಳಿದ್ರು. ಇವತ್ತು ಭಾರತೀಯ ಜನತಾ ಪಕ್ಷ ಬರ್ಲಿಲ್ವಾ? ಬಂದ್ರ ಒಂದು ಬರ್ತಾರೆ ಅಂತ ಬಿಜೆಪಿ ನಾಯಕ ಅನೌನ್ಸ್ ಮಾಡ್ತಾ ಇದ್ದಾರೆ, ನಾವು ಕರೆದಿದ್ದೀವಿ. ಒಂದು ಇವಾಗ ಅದೊಂದೇ ಅಲ್ಲ, ಇವತ್ತು ಹಳೆಯ ಲೀಡರ್ಗಳು ವಿಶ್ವನಾಥ್ ಇರ್ಬೋದು, ಜನಾರ್ದನ್ ಪೂಜಾರಿ ಇರ್ಬೋದು, ಇವರೆಲ್ಲರೂ ಇವತ್ತು ಪಕ್ಷದ ವಿರೋಧ ಮಾತಾಡ್ತಾ ಇದ್ದಾರೆ. ಯಾಕಂತ ನನ್ಗೆ ಗೊತ್ತಿಲ್ಲ, ಅಲ್ಲ ಅದು ಯಾಕಂತ ನನ್ಗೆ ಗೊತ್ತಿಲ್ಲ, ನಾನು ಹೇಳಕ್ ಹೋಗಲ್ಲ. ಹಂಗೆ ಇವರಿಗೂ ಅಸಮಾಧಾನ ಆಗಿದೆ ಅನ್ನೋದು ನಾನು ಹೇಳೋದು. ಸುದರ್ಶನ್ ಅವರೇ, ಈ ಬೆಳವಣಿಗೆ ಇರ್ಬೋದು. ನನ್ನ ಪ್ರಶ್ನೆ ಇಷ್ಟೇ, ಒಂದ್ ವೇಳೆ ಜಾಫರ್ ಶರೀಫ್ ಅವರು ರಾಹುಲ್ ಗಾಂಧಿ ನಾಯಕತ್ವ ಸರಿ ಇಲ್ಲ ಅಂತ ಏನಾದ್ರು ಪತ್ರ ಬರೆದಿದ್ರೆ, ಸೋನಿಯಾ ಗಾಂಧಿ ಅವರು ನಾಯಕತ್ವ ಫೇಲ್ ಆಗ್ತಾ ಇದೆ ಅಂತ ಪತ್ರ ಬರೆದಿದ್ರೆ, ನೀವು ಈ ಕ್ಷಣ ಅವರನ್ನು ಪಾರ್ಟಿಯಲ್ಲಿ ಉಳಿಸ್ಕೊತಿರ್ಲಿಲ್ಲ. ಇಟ್ಸ್ ಎ ಪ್ರಿನ್ಸಿಪಲ್. ನಿಮ್ಮ ಪಾರ್ಟಿಯ ಸಿದ್ಧಾಂತಕ್ಕೆ ವಿರುದ್ಧವಾದ ಪತ್ರ ಇದು ಅಲ್ವಾ? ಇದು ನಿಮ್ಮ ಪಾರ್ಟಿ ಡಿಸಿಷನ್ ಆಯ್ತು ಅಥವಾ ಬಿಜೆಪಿ ಅವರು ಅನೌನ್ಸ್ ಮಾಡಿದಾರ ನಮ್ಮ ಕ್ಯಾಂಡಿಡೇಟ್ ಮೋಹನ್ ಭಾಗವತ್ ಮಾಡ್ತೀವಿ, ಚರ್ಚೆ ಆದ್ರೆ ಆಗಿದೆ ಬಹಿರಂಗವಾಗಿ? ಯಾರೋ ಒಬ್ರು ಅಲ್ಲ, ಶಿವಸೇನೆ MP ಅವರು ಯಾರೋ ಬಹಿರಂಗವಾಗಿ ಹೇಳಿದ್ರು, ಅದು ಪೊಲಿಟಿಕಲ್. ನನಗೆ ಈ ಪತ್ರ ಬರೆದಿದ್ದ ಅದು ಯಾರೋ ಒತ್ತಡಕ್ಕೆ ಬರೆಸಿದ್ದ ಅಂತ. ಒಂದೇನು ಅಂದ್ರೆ ನೋಡಿ, ಜಾಫರ್ ಶರೀಫ್ 1970ರಲ್ಲಿ ರಾಜ್ಯದ ಜನರಿಗಾಗ್ಲಿ ದೇಶದ ಜನರಿಗಾಗ್ಲಿ ಯಾರಿಗೂ ಗೊತ್ತೇ ಇರಲಿಲ್ಲ. ಹೌದು, ಅತ್ಯಂತ ಇಂದಿರಾ ಗಾಂಧಿಯವರ ಪ್ರಭಾವ ಇದ್ದಂಥ ಕಾಲ ಅದು. ಕನಕಪುರ ಚುನಾವಣೆಯಲ್ಲಿ ಅವರಿಗೆ ಪಾರ್ಲಿಮೆಂಟ್ನಲ್ಲಿ ಅವರಿಗೆ ಸ್ಪರ್ಧೆ ಮಾಡುವಂಥ ಅವಕಾಶ ಆಗುತ್ತೆ ಅವರಿಗೆ. ಮತ್ತು ಅವ್ರು ಚುನಾವಣೆಯಲ್ಲಿ ಗೆದ್ದಿದ್ದು ಯಾರ ಮೇಲಪ್ಪ ಅಂತ ಹೇಳಿದ್ರೆ MU ರಾಜಶೇಖರ್. ಹೇಗೆ ರಾಜಕಾರಣದ ಸರ್ಕಮ್ಸ್ಟೆನ್ಸಸ್. ಸೊ ಹಾಗಾಗಿ ಅಂಡ್ ಜಾಫರ್ ಶರೀಫ್ ಸಮರ್ಥ ಕೂಡ ಇದ್ದಾರೆ. ಒಬ್ಬ ಆಡಳಿತಗಾರನಾಗಿ, ಒಬ್ಬ ಅಭಿವೃದ್ಧಿ ವಿಷಯದಲ್ಲಾಗ್ಲಿ, ದೇಶದಲ್ಲಿ ರೈಲ್ವೆ ವಿಷಯದಲ್ಲಾಗ್ಲಿ ಅವ್ರು ಮಾಡಿರ್ತಕ್ಕಂಥ ಸಾಧನೆ ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಆದರೆ ಒಂದು ಕ್ಲಾರಿಟಿ ಇರಬೇಕಾಗುತ್ತೆ. ಜನರು ಏನು ನಿರೀಕ್ಷೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಬ್ಬ ಹಿರಿಯ ಮುಖಂಡರಿಂದ ಒಂದು ಕ್ಲಾರಿಟಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ.
ಅಲ್ವಾ? ಒಂದು ಕ್ಲಾರಿಟಿ ಅಲ್ಲ ಇರಬೇಕು ಸರ್, ಅಂತ ಇದು ಬಯಸ್ತಾರೆ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಶುರು ಆಗತ್ತೆ ಅದು. ರಾಜಕೀಯ ನೀವು 80+ ಇರೋರೆಲ್ಲ ಅಲ್ಲ 80+ ಇರೋರು ದಿಕ್ಕು ತಪ್ಪದಂಗೆ ನೀವು ಪೊಲಿಟಿಕಲ್ ಸ್ಟ್ಯಾಂಡ್ ತಗೊಂಡ್ರೆ ಕಾಂಗ್ರೆಸ್ ಪಾರ್ಟಿಗೆ ಒಂದು ಸ್ಟ್ಯಾಂಡ್ ಇಲ್ಲ ಅಂತ ಆಗುತ್ತೆ. ನೀವು 80+ನವ್ರನ್ನೇ ನಮ್ಗೆ ಗೈಡ್ ಆಗ್ಬೇಕು ಅಂತ ಹೇಳ್ತೀರಿ, ಅವ್ರು ಮಾರ್ಗದರ್ಶನ ಮಾಡ್ಬೇಕು ಅಂತ ಹೇಳ್ತೀರಿ. ಅವ್ರು ಮಾರ್ಗದರ್ಶನ ಮಾಡೋದು ಅವೇ ದಿಕ್ಕು ತಪ್ಪದಾಗ ಹೋಗ್ತಾ ಇದ್ರಿ ಕಥೆಯನ್ನು. ಒಂದೇನಾಗಿದೆ, ಇಂದಿರಾ ಗಾಂಧಿ ಅವರ ನಂತರ ಅವರು ಅನೇಕ ಸಂದರ್ಭಗಳಲ್ಲಿ ಕಾಂಗ್ರೆಸ್ಸಿನ ಜೊತೆಗೂ ಕೂಡ ಅವರ ಸಂಬಂಧಗಳು ಅಷ್ಟೊಂದು, ಕೆಲವು ಸಂದರ್ಭಗಳಲ್ಲಿ ಅವರ ಮೊಮ್ಮಕ್ಕಳಿಗೆ ಟಿಕೆಟನ್ನು ತಗೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಅವರು ಕೂಡ ಲೋಕಸಭೆಗೆ ಟಿಕೆಟನ್ನು ತೆಗೆದುಕೊಂಡಿದ್ದಾರೆ. ಒಂದೆರಡು ಸರಿ ಅವ್ರು ಗೆಲ್ಲೋದಕ್ಕೂ ಸಾಧ್ಯ ಆಗಲಿಲ್ಲ. ಸೊ 96ವರೆಗೂ ಅವ್ರು ಏನು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ಅಲ್ಲಿವರೆಗೂ ಕೂಡ ಭಾಳ ಬಿರುಸಾಗಿ ಭಾಳ ಕ್ಲಾರಿಟಿ ಇಟ್ಕೊಂಡೇ ಅವರು ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. ನಂತರದ ದಿನಗಳಲ್ಲಿ ಅದು ನಮಗೂ ಕೂಡ ಆಶ್ಚರ್ಯನೇ, ಇಷ್ಟು ಒಬ್ಬ ತಿಳುವಳಿಕೆ ಇರುವಂಥ ಅನುಭವ ಇರತಕ್ಕಂಥ ಒಬ್ಬ ಮುಖಂಡರು ಒಂದು ಕ್ಲಾರಿಟಿಯನ್ನು ಇಟ್ಕೊಂಡು ರಾಜಕಾರಣವನ್ನು ಮಾರ್ಗದರ್ಶನವನ್ನು ಮಾಡ್ಕೊಂಡು ಬರಬೇಕಾದಂಥ ಮುಖಂಡರು ಹೀಗೆಲ್ಲ ಕನ್ಫ್ಯೂಷನ್, ಒಂದು ರೀತಿಯ ಗೊಂದಲ, ಒಂದು ರೀತಿಯ ದ್ವಂದ್ವ. ಪಾರ್ಟಿ ಅವ್ರು ಬೇರೆ ಪಾರ್ಟಿ ನಾಯಕರನ್ನ ಇವ್ರು ಚುನಾವಣಾ ರಣತಂತ್ರ ಬಗ್ಗೆ ಹೊಗಳ್ತಾರೆ ಅಂದ್ರೆ ನಮ್ಗೇನು ಅಂದ್ರೆ ಭಾರತ ದೇಶದಲ್ಲಿ ಇವತ್ತು ಸರ್ಕಾರ, ಮೋದಿಯವರ ಸರ್ಕಾರನ ಮತ್ತು ರಾಷ್ಟ್ರಪತಿ ಬಗ್ಗೆ ಇವರಿಗೆ ಚಿಂತನೆ ನ್ಯಾಚುರಲ್ ಬಿಡಿ. ನಮ್ಮ ಎದುರಾಳಿಗಳು ಹೊಗಳ ಯಾರು ತಪ್ಪೇನು ಮಾಡಿದ್ರೆ ಒಳ್ಳೇದು ಒಳ್ಳೇದು ಖುಷಿ ಪಡೋ ತಪ್ಪೇನಿಲ್ಲ. ಸ್ಥಿತಿ ಏನು ಗೊತ್ತಾ, ಸೇಫ್ ಫ್ಯಾಕ್ಟ್ಸ್ ಮೇಲೆ ಮಾತಾಡೋದಾದ್ರೆ ಸ್ಥಿತಿ ಏನಪ್ಪ ಅಂತ ಹೇಳಿದ್ರೆ, ಈ 5 ರಾಜ್ಯಗಳಲ್ಲಿ ಚುನಾವಣೆ ನಡೆಯೋಕೆ ಮೊದಲು NDAಗೆ ಕೊರತೆ ಇದ್ದಿದ್ದು ಎಷ್ಟಪ್ಪ ಅಂತ ಹೇಳಿದ್ರೆ ವ್ಯಾಲ್ಯೂ ಪ್ರಕಾರ ಕೇವಲ 75,000. ಇವತ್ತು ಈ ಚುನಾವಣೆಗಳು ನಡೆದಾದ ಮೇಲೆ ಅವ್ರಿಗೆ ಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಕೇವಲ 11,000. ಅದನ್ನು ಕೂಡ ಅವ್ರಿಗೇನು ಭಾಳ ಕಷ್ಟ ಆಗೋದಿಲ್ಲ. ತಮಿಳುನಾಡಿನ ADMK ಅವ್ರಿಗೆ ಬೆಂಬಲ ಕೊಡ್ಬೋದು, ಹಾಗೇನೆ ಒರಿಸ್ಸಾಲಿರುವಂಥ ಬಿಜು ಪಟ್ನಾಯಕ್ ಅವ್ರು ಬೆಂಬಲ ಕೊಡ್ಬೋದು, ಹಾಗೇನೆ ಇವರು ಕೂಡ ಬೆಂಬಲ ಕೊಟ್ಟರು ಆಶ್ಚರ್ಯ ಇಲ್ಲ. ಯಾರು ನಿತೀಶ್ ಕುಮಾರ್ ಅವರು ಬಿಹಾರ್ JDU, ಮಮತಾ ಬ್ಯಾನರ್ಜಿನೂ ಕೊಡ್ತಾರೆ. ಸೊ ಹಾಗಾಗಿ ಅವ್ರು ಯಾರಿಗೆ ಬೇಕೋ ಅವ್ರನ್ನ ಆರಿಸ್ಕೊಳ್ಳೋಂಥ ಸಂದರ್ಭ ಇರೋವಾಗ ಅನಾವಶ್ಯಕವಾದಂಥ ರೀತಿಯಲ್ಲಿ ಈ ರೀತಿಯ ನನಗೆ ಒಂದು ಅನುಮಾನ ಕಾಡ್ತಾ ಇರೋದು, ಜಾಫರ್ ಶರೀಫ್ ಅವರು ಈ ಪತ್ರ ಏನು ಬರೆದಿದ್ದಾರೆ ಅಂದ್ರೆ, ಈ ದೇಶದ ಮುಸ್ಲಿಮರು ಯಾರು ಕೂಡ ವಿರೋಧ ಮಾಡಲ್ಲ, ಇದು ಸಮಗ್ರವಾಗಿ ಹೋಗಕ್ಕೆ ಅವಕಾಶ ಇರುತ್ತೆ. ಮತ್ತು ರಾಜಶೇಖರ್ ಅಬ್ಬೂರು ಹೇಳ್ತಿದ್ರೆ ಈ ಸರ್ಕ್ಯಾಸ್ಟಿಕ್ ಅಂತ, ಯಾಕೆ ಬೇಕು ಸುಮ್ಮನೆ ಅವ್ರನ್ನೇ ಒಂದ್ಸಲ ಮಾಡಿಬಿಡ್ಲೆ ತೆಗೆ, ಟೆನ್ಷನ್ ಬೇಡ, ಎಲ್ಲ ಹೋಗಿ ಜವಾಬ್ದಾರಿ ತೊಗೊಳ್ಳಿ, ಆ ಥರದ್ದು ಇರ್ಬೋದು. ಆದರೆ ಈ ಒಂದು ವಿಚಾರದಲ್ಲಿ ನಾನು ಅಬ್ಸರ್ವ್ ಮಾಡಿರೋದಕ್ಕಂದ್ರೆ, ಇದೇ ಜಾಫರ್ ಶರೀಫ್ ಅವರು ಹಿಂದೆ ಅನೇಕ ಸಂದರ್ಭದಲ್ಲಿ RSS ವಿರುದ್ಧ ನೇರವಾಗಿ ದಾಳಿ ನಡೆಸಿದ್ರು, BJP ವಿರುದ್ಧ ನೇರ ದಾಳಿ ನಡೆಸಿದ್ರು. ಆದರೆ ಇತ್ತೀಚೆಗೆ ಫೆಬ್ರವರಿ 17ರಂದು ಮೋಹನ್ ಭಾಗವತ್ ಹೇಳ್ತಾರೆ, ಈ ದೇಶದ ಮುಸ್ಲಿಮರೆಲ್ಲರೂ ಕೂಡ ಹಿಂದೂಗಳೇ, ಅವರು ಧರ್ಮವನ್ನು ಇಸ್ಲಾಂ ನಂಬಿಕೆ, ಆದರೆ ದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಹಿಂದೂಗಳು. ಯಾಕಂದರೆ ಹಿಂದೂಗಳಿಗಿರ್ತಕ್ಕಂಥದ್ದು ಭಾರತ ಒಂದೇ. ಸೊ ಏನೇ ಸಮಸ್ಯೆ ಆದರೂ ಕೂಡ ಹೊರಗಡೆ ಪ್ರಪಂಚದಲ್ಲಿ ಯಾರಿಗೆ ಕೇಳ್ತಾರಪ್ಪ ಅಂದರೆ ಈ ದೇಶ ಹಿಂದೂಗಳಿಗೆ ಕೇಳ್ತಾರೆ. SM ಕೃಷ್ಣ ಅವರು BJPಗೆ ಹೋಗಿ ಇವತ್ತು ಆಲ್ರೆಡಿ ಕ್ಯಾನ್ವಸ್ ಮಾಡ್ತಾ ಇದ್ದಾರೆ ನಂಜನಗೂಡು, ಗುಂಡ್ಲುಪೇಟೆಯಲ್ಲಿ. ಅವ್ರಿಗೇನಾದರೂ ಉಪರಾಷ್ಟ್ರಪತಿ ಆಗಬಹುದು ಅನ್ನೋ ಒಂದು ಅನುಮಾನ ಕಾಡಿ ಜಾಫರ್ ಶರೀಫ್ ಅವರಿಗೆಲ್ಲ ಅವ್ರಿಗೊಂದು ಕನಸು ಬಿದ್ದು, ನಾಳೆ ಯಾಕೆ ಹಮೀದ್ ಅನ್ಸಾರಿ ರಾಷ್ಟ್ರಪತಿಗಳಾಗಿದ್ದಾರೆ, ನಾಳೆಗೇನಾದರೂ ಭಾಗವತ ರಾಷ್ಟ್ರಾಧ್ಯಕ್ಷರಾದರೆ ನಾನು ಉಪರಾಷ್ಟ್ರಪತಿ ಆಗ್ಬೋದು ಅಂತ ಒಂದು ಇರ್ಬೋದಪ್ಪ ಪಾಲಿಟಿಕಲ್ಲಿ. ಏನು ಹೇಳ್ತಾನೆ, ಹೈಪಥೆಟಿಕಲ್ ಆಗಿ ಮಾತಾಡಿ ತುಂಬ ಹಿರಿಯ ಮುಖಂಡರುಗಳ ಬಗ್ಗೆ ತುಂಬ ಲಘುವಾಗಿ ಮಾತಾಡ್ಲಿಕ್ಕೆ ನಾನು ಹೋಗ್ಲಾರೆ. ಒಂದು ಏನು ಅಂತ ಹೇಳಿದ್ರೆ, ನಗೆ ಪಾಟೀಲನ ಸನ್ನಿವೇಶಗಳನ್ನು ಕೂಡ ಅವರು ಕೂಡ ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅವರು ಕೂಡ ಈ ತರ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರೋದು ಅವರೇನೆ ಅಲ್ವಾ? ನೀವು ಪಾರ್ಟಿ ಸ್ಟ್ಯಾಂಡ್ ಅಲ್ಲ ಇದು. ಆದರೆ ಪಾರ್ಟಿ ಸ್ಟ್ಯಾಂಡ್ ಅಲ್ಲ ಅನ್ನೋ ಕಾರಣಕ್ಕೆ 80-85 ವರ್ಷದಂಥ ನಾಯಕರು ಕೂಡ ಇಡೀ ಪಾರ್ಟಿ ಸ್ಟ್ಯಾಂಡನ್ನು ಇವರೊಬ್ಬರೇ ಹೇಳೋಕ್ಕಾಗಲ್ಲ. ಅಲ್ಲ, ಬೇಸಿಕ್ ಆಗಿ ಯಾರು ಭಾಳ ದೊಡ್ಡ ಜವಾಬ್ದಾರಿಗಳನ್ನು ಹೊತ್ತಿದ್ದಾರೆ ಅವ್ರುಗಳೇ ಇನ್ನೂ ಆ ಕಡೆ ಗಮನ ಹರಿಸಿಲ್ಲ. ಅವ್ರಿಗೆ ಈಗ ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳೋ ಸಂದರ್ಭಗಳು ಅವ್ರ ಮುಂದೆ ಇದೆ. ಈಗ ಹಾಗಿರುವಾಗ ಅದೇ ಹೇಳಿದ್ನಲ್ಲ, ಈಗ ವ್ಯಾಲ್ಯೂನಲ್ಲೂ ಕೂಡ ಅವ್ರು ರೀಚ್ ಆಗಿದ್ದಾರೆ. ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಅವ್ರಿಗೆ ಹೆಲ್ಪ್ ಮಾಡೋ ಬಂದಿದೆ ಈಗ. ಸೊ ಅದನ್ನ ಅವ್ರಿಗೆ ಯಾರು ಬೇಕೋ ಅವ್ರನ್ನ ಖಂಡಿತ ಮಾಡ್ಕೊಳ್ತಾರೆ. ಈಗ ಉತ್ತರ ಪ್ರದೇಶದಲ್ಲಿ ಯಾರು ನಿರೀಕ್ಷೆ ಮಾಡಿದ್ರು, ಈಗ ಏನ್ ಮುಖ್ಯಮಂತ್ರಿಗಳಾಗಿದ್ದಾರೆ ಅವ್ರನ್ನ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಕೊನೆ ಸಂದರ್ಭದಲ್ಲಿ ಅವ್ರು ಮುಖ್ಯಮಂತ್ರಿಗಳಾದ್ರು. ಅವರು ಅಂದಮೇಲೆ ಹೀಗೆ ಅವ್ರದ್ದೇ ಆದಂಥ ಲೆಕ್ಕಾಚಾರಗಳು, ಅವ್ರದ್ದೇ ಆದಂಥ ಕ್ಯಾಲ್ಕುಲೇಷನ್ಸ್ ಮೇಲೆ ಅವ್ರು ತಗೊಳ್ಳೋಂಥ ತೀರ್ಮಾನಗಳಿದ್ದಾವೆ. ಆದರೆ ನಮ್ಮ ಹಿರಿಯ ಮುಖಂಡಗಳು ಇವರ ಅನುಭವಗಳ ಹಿನ್ನೆಲೆಯ ಮೇಲೆ ಈ ರೀತಿಯಾದಂಥ ಹೇಳಿಕೆಗಳ ಬಗ್ಗೆ ಜನಸಾಮಾನ್ಯರು ಯಾವ ರೀತಿಯಾಗಿ ಮಾತಾಡ್ತಿದ್ದಾರೆ ಅನ್ನುವಂಥದ್ದೇ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು. ಇದು ನಿಮ್ಮ ಪಾರ್ಟಿಯ ಒಂದು ವೈಲೇಷನ್ ಆಗುತ್ತಾ ನಿಮ್ಮ ಪಕ್ಷದ? ನೋಡಿ, ಎಲ್ಲವನ್ನ ಎಲ್ಲ ಸಂದರ್ಭದಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಅದು ಅನ್ವಯಿಸೋಕ್ಕಾಗೋದಿಲ್ಲ. ಕೆಲವು ಸರ್ ಸ್ಟೇಟ್ಮೆಂಟ್ ಮಾಡಿಲ್ವಲ್ಲ ಸರ್, ಪತ್ರ ಬರೆದಿದ್ದಾರೆ ಅಲ್ವಾ? ಆ ಪತ್ರನ ನೀವು ಇಂಡಿಸಿಪ್ಲಿನ್ ಅಂತ ಹೆಂಗೆ ತಗೋತೀರಿ? ಇಂಡಿಸಿಪ್ಲಿನ್ ಸರ್, ಕಾಂಗ್ರೆಸ್ ವಿರುದ್ಧವಾಗಿ ಏನು ಬರೆದಿಲ್ವಲ್ಲ ಅವರು.
ವಿರುದ್ಧ ಅಲ್ಲ ಸರ್. ಆಯ್ತು ಇವ್ರು ಆಗಿದ್ರೆ ಇವ್ರು- ನಾವು ಒಬ್ಬ ನ್ಯೂಟ್ರಲ್ ಮನುಷ್ಯ ಅಂತ ಹೇಳಿದ್ವಿ. ಇನ್ನು ಪಕ್ಷದಲ್ಲಿ ಆ ರೀತಿಯ ಚಿಂತನೆಗಳಾಗ್ಲಿ ಪ್ರಯತ್ನಗಳು ಏನು ಕೂಡ ಪ್ರಾರಂಭನೇ ಆಗಿಲ್ಲ. ಇನ್ನು ಈಗಷ್ಟೇ ಎಲೆಕ್ಷನ್ಸ್ ಮುಗ್ದಿದ್ದಾವೆ, ಅಸೆಂಬ್ಲಿ ಚುನಾವಣೆಗಳು ಮುಗ್ದಿದ್ದಾವೆ. RSS ಬಗ್ಗೆ ಈಗ ಜನರಲ್ಲಿ ಒಂದು ಕಾಂಗ್ರೆಸ್ ಪಕ್ಷದಲ್ಲೂ ಸಹ ಇವತ್ತು ಒಪಿನಿಯನ್ ಇದೆ ಅಂತ ಆಯ್ತಲ್ಲ. RSS ಅಂತ ತಕ್ಷಣ ನೋಡಿ, ಜಾತಿ ಇದು ಅದು ವ್ಯಕ್ತಿಗಳ ಅದು ಅಭಿಪ್ರಾಯವನ್ನ ಅಲ್ಲ, ತೆಗೆದುಕೊಂಡು ಅಲ್ಲ, ನೀವು ಅಲ್ಲ, ಇಡೀ ವ್ಯಕ್ತಿಗಳ- ಪಕ್ಷದ ಅಲ್ಲ, ಅಭಿಪ್ರಾಯ ಅಂತ ಹೇಳೋದು ಸರಿ ಅಲ್ಲ, ಆಗೋದಿಲ್ಲ. ವ್ಯಕ್ತಿಗಳ ಅಭಿಪ್ರಾಯ ಆದ್ರೂ ವ್ಯಕ್ತಿಗಳ ಯಾರು ಅಭಿಪ್ರಾಯ. ವ್ಯಕ್ತಿಗಳ ಅಭಿಪ್ರಾಯ ಇವತ್ತು ಒಬ್ಬ ಯಾರೊಬ್ಬ ಹಿಂದಿನ ಯಾರೊಬ್ಬ ಮಾಜಿ ಕಾರ್ಯಕರ್ತನೋ ಸಚಿವರು, ಯಾವುದೋ ಒಂದು ಜಿಲ್ಲಾ ತಾಲೂಕು ಮಟ್ಟದ ಯಾರು ಹೇಳಿದ್ರೆ ಕೇಂದ್ರದ ಮಾಜಿ ಸಚಿವರು 4-5 ಸರಿ MP ಆದಂತವ್ರು, 8 ಸಲ. ಇವತ್ತು 8 ಸರಿ MP ಆದಂತವ್ರು, ಒಬ್ಬ ಗೋಪಾಲ್ ಕೃಷ್ಣ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿನ ವ್ಯಕ್ತಿ ಅಲ್ಲಲ್ಲ, ನೀವು- ಇವತ್ತು ಭಾರತೀಯ ಜನತಾ ಪಕ್ಷದ ನಮ್ಮ ಮೋಹನ್ ಭಗವತ್ ಅವ್ರನ್ನ ಇವತ್ತು ನಮ್ಮ RSS ಇವ್ರನ್ನ ಇವತ್ತು ಚೀಫ್ ಅವ್ರನ್ನ ನೀವು ರಾಷ್ಟ್ರಪತಿ ಮಾಡಿ ಅಂತ ಹೇಳಿದ್ರೆ ನಾವು ಇವತ್ತು ಎಷ್ಟು ಖುಷಿ ಆಗ್ಬೋದು ನಮ್ಗೆ ಅಲ್ವಾ? ನಮಗೆ ಖುಷಿನೇ ಇದು, ಮಾಡ್ಬಿಡಿ. ಸಂತೋಷ ಭರಿತವಾದಂಥದ್ದು ಮಾಡಿ ಸರ್. ವಿಚಾರ ಹೇಳೋದಕ್ಕೆ. ಆದ್ರೆ ಯಾಕೆ ಹೇಳಿದ್ರು ಅನ್ನೋದ್ರೆ ಎಸ್.ಎಂ. ಕೃಷ್ಣ ಸಾರ್ ಇವತ್ತು ಏನು ಭಾರತೀಯ ಜನತಾ ಪಕ್ಷಕ್ಕೆ ಬಂದಾಗೆ ಇವರಿಗೂ ಸ್ವಲ್ಪ ಅಸಮಾಧಾನ ಆಗಿರ್ಬೋದು ಅಂತ ನನಗೆ ಅನಿಸ್ತದೆ. ಬಹುಶಃ ಅವರು ಸಹ ಭಾರತೀಯ ಜನತಾ ಅಬ್ಬುರವರೇ, ಪಕ್ಷ- ಈಗ ಅಲ್ಲ, ನನಗೆ ನನಗೆ ಅನಿಸ್ತದೆ. ವೀಕ್ಷಕರಿಗೆ ತಪ್ಪು ಸಂದೇಶ ಹೋಗೋದು ಬೇಡ. ಜಾಫರ್ ಶರೀಫ್ ಒಬ್ಬ ಸೀನಿಯರ್ ಇದ್ದಾರೆ, ಸೀನಿಯರ್ ಲೀಡರ್ ಇದ್ದಾರೆ ಅನ್ನೋಂಥದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಆದರೆ ದಟ್ಸ್ ಅನ್ ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಮೇಡ್ ಬೈ CK ಜಾಫರ್ ಶರೀಫ್. ಇದನ್ನ ನೀವು ಅಂದ್ರೆ ಅವ್ರನ್ನ ಯಾಕಂತ ಅಲ್ಲ ಎಕ್ಸ್ಪ್ಲೇನ್ ತಗೊಳ್ತಾರಾ? ಯಾರು ಎಷ್ಟೇ ದೊಡ್ಡವರು ಇದ್ರೂ ಕೂಡ ಪಕ್ಷಕ್ಕಿಂತ ಯಾರು ದೊಡ್ಡವರು 100%. ಅಥವಾ ದೇಶಕ್ಕಿಂತ ಯಾರು ಕೂಡ ದೊಡ್ಡವರಾಗಕ್ಕಾಗೋದಿಲ್ಲ. ಆದ್ರಿಂದ ಎಲ್ಲ ಇಂಡಿವಿಜುವಲ್ ಒಪಿನಿಯನ್ ತೆಗೆದುಕೊಂಡು ಹೋಗಿದ್ದು ಒಂದು ಪಕ್ಷದ ಅಭಿಪ್ರಾಯ ಅಂತ ಹೇಳಿ ಹೇಳುವಂಥದ್ದು ಇದೆಯಲ್ಲ, ವಿಚ್ ಇಸ್ ನಾಟ್ ಕರೆಕ್ಟ್. ನೀವು ಸಂತೋಷ ಪಡೋದಾದ್ರೆ ನೀವು ಪಾರ್ಟಿನ ಸೆಲೆಬ್ರೇಟ್ ಮಾಡ್ಕೊಳ್ಳಿ, ಅದು ಬೇರೆ ಪ್ರಶ್ನೆ. ಆದ್ರೆ ಆ ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಅದು ಪಾರ್ಟಿ ಸ್ಟೇಟ್ಮೆಂಟ್ ಅಂತ ಹೇಳಿ ವಿಚ್ ಇಸ್ ನಾಟ್ ಕರೆಕ್ಟ್. ನಮ್ಮ ಪಾರ್ಟಿಯ ಒಬ್ಬ ವ್ಯಕ್ತಿ ಈ ತರ ಏನಾದ್ರು ಹೇಳಕ್ಕಾಗುತ್ತಾ? ನಿಮ್ಮ ಪಾರ್ಟಿ ರಾಹುಲ್ ಗಾಂಧಿನ ಮಾಡ್ರಿ, ಇನ್ಯಾರ ಅಲ್ಲ ನೀವು ಹೇಳಿದ್ರೆ ಏನ್ ಮಾಡ್ತಿದ್ರಿ? ನಿಮ್ಮ ಪಾರ್ಟಿಯವರು ಹೇಳಿದ್ರೆ ಏನ್ ಮಾಡಿ ನೀವು ಆಕ್ಷನ್ ತಗೊಳ್ತೀರಾ? ನಾವು ಆಕ್ಷನ್ ತಗೊಳ್ತೇವೆ. ಎಸ್ ನೋಡಿ, ಅದು ಬಿಜೆಪಿ ಹೇಳ್ತಿರೋದು ಏನಂದ್ರೆ ನಮ್ಮ ಪಾರ್ಟಿಯಲ್ಲಿ ಆಗಿದ್ರೆ ಮೊನ್ನೆ ಹೇಳೋದು ಎಂ ವಿ ರಾಜಶೇಖರ್ ಅವರು ತರ ಯಾರಾದ್ರೂ ಪತ್ರ ಬರೆದಿದ್ರೆ ನಮ್ಮ ಪಾರ್ಟಿಯಿಂದ ಒದ್ದು ಹೊರಗಾಗ್ತಿದ್ವಿ ಅಂತ ಶಬ್ದ ಬಳಸರು. ವಾಮನಾಚಾರ್ಯ ಸಾಮಾನ್ಯ ಬಳಸಲ್ಲ. ನಮ್ಮ ಪಕ್ಷದಲ್ಲಿ ಆಗಿದ್ರೆ ಈ ತರ ನಮ್ಮ ಪಕ್ಷದ ಒಬ್ಬ ನಾಯಕ ಕಾಂಗ್ರೆಸ್ನೋ BJDS ನ ಗೆಲುವಿನ ಬಗ್ಗೆ ಪತ್ರ ಬರೆದಿದ್ರೆ ನಮ್ಮನ್ನ ಒದ್ದು ಹೊರಗಾಗ್ತಿದ್ರು ಬಿಜೆಪಿಲಿ ಅಂತ ಹೇಳಿದಾರೆ. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈ ತರದ ವಿಚಾರಗಳಲ್ಲಿ ಎಲ್ಲ ಒಂದ್ ಕಡೆ ತುಂಬಾ ಹಗುರವಾಗಿ ತಗೊಳ್ತಾ ಇದೆ, ಸೀರಿಯಸ್ ಇಲ್ಲ. ಕಾಂಗ್ರೆಸ್ ಇಸ್ ಫೇಸಿಂಗ್ ಟಫ್ ಟೈಮ್ ಇಲ್ಲ ಅಂತ ಸರ್. ಟಫ್ ಟೈಮಲ್ಲಿ ಟಫ್ ಡಿಸಿಷನ್ ತಗೋಬೇಕು, ಅದಕ್ಕೆ ನಾಯಕತ್ವ ಅನ್ನೋದು. ಕಠಿಣವಾದಂತ ನಿರ್ಧಾರಗಳನ್ನ ಕೆಲವು ಸಂದರ್ಭಗಳಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ಮುಂದಿನ ದಿವಸಗಳಲ್ಲಿ ಆರ್ಗನೈಸೇಷನ್ ವಿಚಾರದಲ್ಲೂ ಕೂಡ ಆ ರೀತಿಯ ಗಮನವನ್ನು ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಹರಿಸ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ದೇಶದಲ್ಲಿ ಒಂದು ಯಾವುದಾದ್ರೂ ಒಂದು ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ಒಂದು ಆಲ್ಟರ್ನೇಟಿವ್ ಇದ್ದರೆ ದಟ್ ಇಸ್ ಓನ್ಲಿ ಕಾಂಗ್ರೆಸ್. ಕಾಂಗ್ರೆಸ್ ಜೀವಂತ ಇರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬಿಕಾಸ್ ಆಫ್ ಇಟ್ಸ್ ಐಡಿಯಾಲಜಿ. ಬಟ್ ಅವ್ರಿಗೆ ನಂಬಿಕೆ ಹೋಗ್ತಾ ಇದೆ ಅಂತ ಈ 80+ನವರಿಗೆ. ಈಗ ಯುವಕರು ಸುಮ್ಮನೆ ಇದ್ದಾರೆ. ಈ 80, 85, 90, 90 ಆಗಿರೋ ಟೆನ್ಷನ್ ಶುರು ಆಗಿದೆ. ಅವ್ರ ರಾಜಕೀಯ ಭವಿಷ್ಯ ಟೆನ್ಷನ್. ಡೆಮಾಕ್ರಸಿನಲ್ಲಿ ದೇಶದ ಹೊಸ ತಲೆಮಾರಿನ ಜನ ಕೂಡ ತಯಾರಾಗ್ತಾ ಹೋಗ್ತಾರೆ. ಒಂದು ಸುದರ್ಶನ್, ಆದ್ರೆ ಸ್ಟಾಗ್ನೇಟ್ ಆಗೋದಿಲ್ಲ. ದೇಶದ ಬದಲಾವಣೆಯನ್ನ ಜನ ನೋಡ್ತಾ ಇದ್ದಾರೆ. ಹಾಗೆ ಹಿರಿಯರು ಸಹ ಜನ ಹೀಗೆ ಎಸ್.ಎಂ. ಕೃಷ್ಣ ಸಾರ್ ಬಂದಂಗೆ ಇವರು ಸಹ ಈ ತರ ಬರುವಂತ ದೇಶದ ಎಲ್ಲ ಹಿರಿಯರು ಬಿಜೆಪಿಗೆ ಹೋಗ್ತಾರೆ. ಎಲ್ಲ ಹಿರಿಯರು 80+ ಇರೋ 80+ ಎಲ್ಲ ಬಿಜೆಪಿ ಅಬ್ಬು ರಾಜಶೇಖರ ಒಂದು ಸರಳವಾಗಿ ಈಗ ಕ್ರಿಕೆಟ್ ನಲ್ಲಿ ಹೆಂಗಿದೆ ಅಂದ್ರೆ ಸಚಿನ್ ತೆಂಡೂಲ್ಕರ್ 90 ಹೊಡೆದ್ಮೇಲೆ ನರ್ವಸ್ ಆಗ್ತಾರಂತೆ. ಅದು ಔಟೇ ಆಗೋದು 100 ಯಾವತ್ತು ತುಂಬಾ ಕಡೆ ನಾನು ನೋಡಿನಿ. ಸಚಿನ್ ತೆಂಡೂಲ್ಕರ್ ವಿಶೇಷವಾಗಿ 90 ಆದ್ಮೇಲೆ ತುಂಬಾ ನರ್ವಸ್ ಆಗ್ತಾರೆ. ಹಂಗೆ ಕಾಂಗ್ರೆಸ್ ನಲ್ಲಿ 80+ನವ್ರು ನರ್ವಸ್ ಆಗ್ತಾ ಇದಾರೆ ಅಂತ. ನಮಗೆ ಪವರ್ ಸಿಗುತ್ತಿಲ್ಲೋ, ನಮ್ಗೆ ಆಲ್ಟರ್ನೇಟಿವ್ ಇದೆಯೋ ಇಲ್ವೋ, ನಮ್ಮ ರಾಜಕೀಯ ಟೆನ್ಷನ್ ಮಾಡ್ಕೊಂಡಿದಾರಲ್ಲ ಅಂತ. ಅದೇ ಇಲ್ಲ, ಇನ್ನು ನಮಗೆ ಭವಿಷ್ಯ ಇಲ್ಲ ಅಂತ. ಆಮೇಲೆ ಇವ್ರಿಗೆ ಒಂದು 96 ಸುದರ್ಶನ್ ಅವ್ರು ಹೇಳಿದ್ರು 96 ಆದಮೇಲೆ ಅವರಿಗೆ ಯಾವುದೇ ರೀತಿಯಾದ ಅಧಿಕಾರ ಸಿಕ್ಕಿಲ್ಲ. ಒಂದು ಅದು ಕಾಂಗ್ರೆಸ್ ತಪ್ಪು ಇರ್ಬೋದು. ಅಂತ ಎತ್ತರದ ನಾಯಕನ್ನ ಕನಿಷ್ಠ ಯಾವ್ದಾದ್ರು ಒಂದು ರಾಜ್ಯಪಾಲನ ಮಾಡಕ್ಕೆ ಇಲ್ಲ. 10 ವರ್ಷ ಇವರು ಅಧಿಕಾರದಲ್ಲಿದ್ದಾಗ ಕೇಂದ್ರದಲ್ಲಿ ಯಾವ್ದಾದ್ರು ರಾಜ್ಯಪಾಲನೆ ಮಾಡ್ಬೋದಾಗಿತ್ತು ಯಾವ್ದಾದ್ರು ಒಂದು ರಾಜ್ಯಕ್ಕೆ. ಮೋಸ್ಟ್ ಡಿಸರ್ವಿಂಗ್ ಹೆಸರು ಓಡಾಡ್ತು ಹಿಂದೆ. he was most deserving for that post. ಬೇರೆ ಯಾರ್ಯಾರನ್ನ ಮಾಡಕ್ ಬದಲಾಗಿ ಜಾಫರ್ ಶರೀಫ್ ಅವರು ಸಮರ್ಥ ಇದ್ದಾರೆ, ಎರಡು ಪಾತ್ರ ಪರ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾರ್ದು ಕೂಡ ಎರಡು ಅಭಿಪ್ರಾಯ ಇಲ್ಲ. ಆಮೇಲೆ ಅವ್ರಿಗೆ ಕೊಟ್ಟಂತ ಅವಕಾಶಗಳನ್ನ ಸಮರ್ಥವಾಗಿ ಅದನ್ನು ಉಪಯೋಗ ಮಾಡಿದ್ದಾರೆ. ನಾನು ಬೇಗ ತೊಳ್ತೀನಿ. ಯಾಕಂತಂದ್ರೆ ಜಾಫರ್ ಶರೀಫ್ ಅವರು 2009 ಏನು ಹೇಳಿದ್ರು ಅಂದ್ರೆ he requested the BJP and RSS ಪರಿವಾರ್ ಔಟ್ಫಿಟ್ಸ್ ಟು ಸ್ಟಾಪ್ ದೇರ್ ಹೇಟ್ ಮುಸ್ಲಿಂ ಕ್ಯಾಂಪೇನ್ ಅಂತ. ಸೊ ಈ ಒಂದು ವಿಚಾರವನ್ನು ಹೇಳುವಾಗ ಜಾಫರ್ ಶರೀಫ್ ಅವರು ರಾಜಕೀಯವಾಗಿ ಪ್ರಜ್ಞೆ ಹೇಗಿತ್ತು, ಈಗ ಅವ್ರ ಪತ್ರ ಬರೀಬೇಕಾದ್ರೆ ಈಗಿನ ರಾಜಕೀಯ ಪ್ರಜ್ಞೆ ಏನು, ರಾಜಕೀಯ ಪ್ರಜ್ಞೆ ಕಳ್ಕೊಂಡಿಲ್ಲ, ಅವರು ರಾಜಕೀಯ ಪ್ರಜ್ಞೆ ಇಟ್ಕೊಂಡು ಪತ್ರ ಬರೆದಿದ್ದಾರೆ. ಸೊ ಮುಂದೆ ಏನಾಗಬಹುದು, ಏನಾಗುತ್ತೆ,
ಯಾಕಂತಂದರೆ ಕಲಾಂ ಅವ್ರ ವಿಚಾರದಲ್ಲಿ ನನಗೇನಾದರೂ ಕಾಂಗ್ರೆಸ್ ವಿಪ್ ಜಾರಿ ಮಾಡಿದ್ರೆ ನಾನೊಬ್ಬ MP ಆಗಿರ್ತೀನಿ ಹೊರತು ಕಾಂಗ್ರೆಸ್ ಗುಲಾಮ ಆಗಿರಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಅವರ ನಾಯಕರುಗಳು ಮತ್ತು ಅದರ ಮೂಲ ಅದರ ಸಿದ್ಧಾಂತ ಅವರು ಮಾತಾಡ್ಕೊಂಡು ಬಂದಿರೋದೇನು, RSSಗೆ ಈ ದೇಶದ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಈ ದೇಶದ ಏಕತೆ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ, ಈ ದೇಶ ಅಂದರೆ ಹಿಂದೂಗಳ ದೇಶ. ಯಾಕಂದರೆ ಮೊನ್ನೆ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವುದೋ ಒಂದು ದೊಡ್ಡ ಸಮಾವೇಶದಲ್ಲಿ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಮುಸ್ಲಿಂ ಮತ್ತು ಬೇರೆ ಧರ್ಮದವರು ಹಿಂದೂಗಳೇ. ಆದರೆ ನಂಬಿಕೆ ಏನಂದರೆ ಅವ್ರವ್ರ ಧರ್ಮನ ನಂಬ್ತಾರೆ. ಅದರ ಅರ್ಥ ಇದನ್ನ ಈಗ ಜಾಫರ್ ಶರೀಫ್ ಹೆಂಗೆ ತೊಗೊಳ್ತಾರೆ? ಕಾಂಗ್ರೆಸ್ನಲ್ಲಿ ಇವರು ಮೊದಲಿನಿಂದನೂ ಜಾಫರ್ ಶರೀಫ್ ವಿಚಾರಕ್ಕೆ ಬಂದಾಗ ಮಾತ್ರ ಇದುವರೆಗೂ ಅವರ ರಾಜಕಾರಣ ಜೀವನದಲ್ಲಿ ಎಲ್ಲೂ ಕೂಡ ಅವರು ಕಾಂಗ್ರೆಸ್ ತತ್ವ ಸಿದ್ಧಾಂತನ ಬಲಿ ಕೊಟ್ಟವ್ರೆ ಅಂತ ಹೇಳಿ ಎಲ್ಲೂ ಕೂಡ ಉದಾಹರಣೆಗಳು ಇಲ್ಲ. ಆಮೇಲೆ RSS ವಿಚಾರದಲ್ಲಿ ನೀವೇ ಹೇಳ್ದಂಗೆ ಕಲಾಂ ನಿಲ್ಲಿಸಿದಾಗ BJPಯವರು RSS ಬ್ಯಾಕ್ಗ್ರೌಂಡ್ ಇದೆ ಅನ್ನೋ ಕಾರಣಕ್ಕಾಗಿ ಆ ಮನುಷ್ಯನ ವಿರೋಧ ಮಾಡಿದ್ದಾರೆ. ಅವರು ಹುಟ್ಟಿನಿಂದ ಮುಸ್ಲಿಂ ಆದರು. ಈಗ ಅಂಥವರು ಹೋಗಿ ಒಂದು RSS ಚೀಫನ್ನು ನೀವು ರಾಷ್ಟ್ರಪತಿ ಮಾಡಿ ಅಂತ ಹೇಳ್ತಾರೆ ಅಂತ ಒಂದು ಪತ್ರ ಬರೆದಿದ್ದಾರೆ ಅಂದರೆ ನಾವು ಅದನ್ನು ಭಾಳ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಭಾಳ ಗಂಭೀರ ಸೀರಿಯಸ್ ಅದು, ಭಾಳ ಸೀರಿಯಸ್. ಇದು BJP ಶಾಖೆ ಇದೆ. ಆದರೆ ಇದರ ಹಿಂದೆ ನೇರವಾದ ಪ್ರತಿಕ್ರಿಯೆ ಇಲ್ಲ ಅಂತ ನನಗನ್ಸೋದು. ಜಾಫರ್ ಶರೀಫ್ ಅಂತ ಒಬ್ಬ ಸೀನಿಯರ್ ಮೋಸ್ಟ್ ಲೀಡ್ರು ಅದನ್ನು ನೇರವಾಗಿ ಪ್ರತಿಕ್ರಿಯೆ ಮಾಡಿಲ್ಲ. ಇದು ಸರ್ಕ್ಯಾಸ್ಟಿಸಮ್ ಇದೆ ಅಂತಲೇ. ನೀವು ಹಿಂದೂ ರಾಷ್ಟ್ರವನ್ನು ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ಕಡೆ ಹೊರಟಿದ್ದೀರಿ. ಈಗ ಮುಸ್ಲಿಮರ ಮೇಲೆ ಸಮರನೆ ಸಾರಿದ್ದೀರಿ. ಎಲ್ಲ ರಾಜ್ಯಗಳಲ್ಲೂ ಈಗ ಈ ಗೋಹತ್ಯೆಯನ್ನು ನಿಷೇಧ ಅಂತ ಅನ್ನುವಂಥ ನೆಪದಲ್ಲಿ ಅದೆಲ್ಲ ಶುರು ಮಾಡಿದ್ದೀರಿ. ಉತ್ತರದ ರಾಜ್ಯಗಳೆಲ್ಲ ಆಗಲೇ ಇತ್ತಲ್ಲ. ತಡಿ ಸರ್ ಒಂದು ನಿಮಿಷ, ಆಮೇಲೆ ಮಾತಾಡೋದು ನೀವು, ಆಮೇಲೆ ಮಾತಾಡಿ. ಈಗ ಉತ್ತರ ಪ್ರದೇಶದಿಂದ ಸ್ಟಾರ್ಟ್ ಆದ್ದು ಈಗ ಅಕ್ಕಪಕ್ಕ ಛತ್ತೀಸ್ಗಢ ಈ ಎಲ್ಲ ಕಡೆನೂ ಶುರು ಮಾಡಿದ್ದಾರೆ. ಛತ್ತೀಸ್ಗಢದಲ್ಲಿ ಗೋ ವಧೆ ಮಾಡಿದವ್ರನ್ನ ಮರಣದಂಡನೆ ಶಿಕ್ಷೆ ಅಂತೆ. ಸೊ ಈ ಥರದ ಬೆಳವಣಿಗೆ ಅಂದರೆ ಮುಸ್ಲಿಮರ ವಿರುದ್ಧ ನೇರವಾಗಿ ವಾರಗಿಳಿದಿದ್ದಾರೆ ಅಂತ, ಯುದ್ಧಕ್ಕೆ ಇಳಿದಿದ್ದಾರೆ ಅಂತ ನಮಗೆ ಅನ್ನಿಸ್ತದೆ. ನೀವು ಮುಕ್ತವಾಗಿ ಆಲೋಚನೆ ಮಾಡಿದ್ರೆ ನಮಗೆ ಅನ್ನಿಸ್ತದೆ. ಆದರೆ ಜಾಫರ್ ಶರೀಫ್ ಯಾಕೆ ಅನ್ಸಿರ್ಬಾರ್ದು? ಯಾವ ಮುಸ್ಲಿಮರನ್ನು ನಾವು ವಾರಾಗಿ ತಗೊಳ್ತಾ ಇಲ್ಲ. ನಮ್ಮ ಇದರಲ್ಲಿ ಈಗ ಮುಸ್ಲಿಮ್ಸ್ಗೆ ನಾವು ಹೊರಗಾಕಿದ್ದೀವ, ಏನು ಇದು ಮಾಡಿದ್ದೀವಿ. ಉತ್ತರ ಪ್ರದೇಶದಲ್ಲಿ ಒಬ್ಬ ಮಂತ್ರಿ ಮಾಡಿದ್ದೀವಿ. ಅದು ಹಂಗೆಲ್ಲ ನೀವು ಚುನಾವಣಾ ಟಿಕೆಟ್ ಆಮೇಲೆ ಪ್ರಶ್ನೆ ಅದು. ಆದ್ರೆ ಮಂತ್ರಿ ಮಾಡಿಲ್ವ ನಾವು? ಮೊದಲು ಟಿಕೆಟ್ ಕೊಡೋಕೆ ಹೇಳ್ದಂಗೆ ಗೋಹತ್ಯೆ ನಿಷೇಧ ನಮ್ಮ ಅಜೆಂಡಾನೇ ಅದು. ನಮ್ಮ ಭಾರತೀಯ ಜನತಾ ಪಕ್ಷ ಅಜೆಂಡಾನೇ ಎಲ್ಲ ರಾಜ್ಯಗಳಲ್ಲೂ ಇದೆ ಸರ್. ಅದು ಅದನ್ನೇ ನಮ್ಮ ಅದು ತೆಗಿತೀವಿ ನಾವು. ಅಲ್ಲ ಬಂದ್ರು ಅದೇ ಮಾಡಲ್ಲ ನೀವು. ಅಲ್ಲ ನಾನು ಕೇಳ್ಬಿಡ್ತೀನಿ, ಯಾಕಂದ್ರೆ ಹಿಂದೆ ಸರ್ಕಾರ ಇದ್ದಾಗ ನಾವು ಅದನ್ನ ರಾಜ್ಯಪಾಲರಿಗೆ ಕಳಿಸ್ಕೊಟ್ರೆ ರಾಜ್ಯಪಾಲರು ವಾಪಸ್ ಕಳಿಸ್ತಿದ್ರು. ಅವಾಗ ಮಾಡ್ಲಿಕ್ಕೆ ಬಿಡ್ಲಿಲ್ಲ ನಮಗೆ. ಈಗ ಈ ಸಂದರ್ಭದಲ್ಲಾಗಿದ್ರು ನಾವು ಮುಂದೆ ಆ ಒಂದು ಗೋಹತ್ಯೆ ನಿಷೇಧವನ್ನ ದೇಶದಲ್ಲಿ ಮಾಡಬೇಕು. ನಾನು ಕ್ವಿಕ್ ಕೇಳ್ತೀನಿ. ನಿಮ್ಮ ಗೋವು ಏನಿದೆ, ಪೂಜ್ಯ ಮಾತೆ ಗೋವು, ಈಶಾನ್ಯ ಭಾರತಕ್ಕೆ ಹೋದಾಗ ಅಲ್ಲಿ ಪೂಜೆ ಆಗಲ್ಲ, ಕೇರಳಕ್ಕೆ ಹೋದಾಗ ಪೂಜೆ ಆಗಲ್ಲ, ಗೋವಾದಲ್ಲಿ ಪೂಜೆ ಆಗಲ್ಲ. ಅಲ್ಲಿ ಬಗ್ಗೆ ನೀವು ಅದಕ್ಕೆ ಹತ್ಯೆ ಮಾಡ್ಬೋದು. ಉತ್ತರ ಪ್ರದೇಶದಲ್ಲಿ ಮಾತ್ರ ಗೋಮಾತೆ, ಅಲ್ಲಿ 36 ಕೋಟಿ ದೇವತೆಗಳು ಗೋವಿನಲ್ಲಿ. ಕರ್ನಾಟಕದ ಮಾತ್ರ 36 ಕೋಟಿ ದೇವತೆಗಳು. ಉತ್ತರ ಪ್ರದೇಶ ಅಂತ ಒಂದೇ ಅಲ್ಲ. ನೀವು ಹೆಂಗಿದು ಬಿಜೆಪಿಯ ಡಬಲ್ ಸ್ಟ್ಯಾಂಡರ್ಡ್ ಇದು ಗೋಹತ್ಯೆ ವಿಚಾರದಲ್ಲಿ. ನಿಮ್ಗೆ ಎಲ್ಲಿ ಓಟ್ ಬರುತ್ತೋ ಅಲ್ಲಿ ಗೋಹತ್ಯೆ, ಎಲ್ಲಿ ಬರಲ್ವೋ ಫ್ರೀ ಆಗಿ ಕಟ್ ಮಾಡಿ. ಕೇರಳದಲ್ಲಿ ಇದು ಮಾತಾಡಬೇಡಿ ನೀವು. ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ. ಬಿಜೆಪಿ ಗೋಹತ್ಯೆ ವಿಚಾರದಲ್ಲಿ ಸರ್ಕಾರ ಪ್ಯೂರ್ ಪಾಲಿಟಿಕ್ಸ್ ಮಾಡ್ತಾ ಇದೆ. ವೋಟ್ ಬ್ಯಾಂಕ್ ನಾವು ಕೇರಳದಲ್ಲೂ ನಾವು ಮಾಡ್ತೀವಿ. ಮೊನ್ನೆ ಈಶಾನ್ಯ ರಾಜ್ಯದಲ್ಲಿ ಮಾಡಲ್ಲ ಕೇಳಿದ್ರಲ್ಲ, ಮತ್ತೆ ಈಶಾನ್ಯ ರಾಜ್ಯ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ ಕೇಳಿ ಸರ್. ರಾಜ್ಯ ಯಾವ ಗೋ ಒಂದೇ ತಾನೆ, ಗೋ ಒಂದೇ ತಾನೆ, ಆ ರಾಜ್ಯದವ್ರ ನಿರ್ಧಾರ ತಗೊಳ್ಳಿ. ಇಡೀ ಭಾರತದಲ್ಲಿ ಗೋ ಒಂದೇ ತಾನೆ, ಗೋ ಎಲ್ಲ ಕಡೆ ಒಂದೇ ತಾನೆ, ಒಂದೇ ಎಲ್ಲ ಕಡೆ ಹಾಲೆ ಕೊಡುತ್ತಾನೆ, ಎಲ್ಲ ಕಡೆ ಸಗಣಿ ತಾನೆ ಕೊಡೋದು. ಖಂಡಿತ. ಇಡೀ ಗೋವನ್ನ ಒಂದೇ ಅಂದ್ಮೇಲೆ ಒಂದ್ ರಾಜ್ಯಕ್ಕೆ ಒಂದೇ ಯಾಕೆ ಮಾಡ್ತೀರಿ? ನಿಮ್ದೇ ಸರ್ಕಾರ. ಹೇಳ್ತೀನಿ, ನಾವು ರಿಯಾಲಿಟೀಸನ್ನು ಯಾರು ಸಪ್ರೆಸ್ ಮಾಡೋಕ್ಕಾಗಲ್ಲ. ದೇಶದ ಲಿಟ್ರೇಚರ್ ಇರ್ಬೋದು, ಕಲ್ಚರ್ ಇರ್ಬೋದು, ಅಥವಾ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಒಂದೊಂದು ರಾಜ್ಯದ ಇನ್ನೊಂದು ರಾಜ್ಯಕ್ಕೆ ಭಿನ್ನವಾಗಿದೆ. ಇದನ್ನು ಯಾರಾದರೂ ಸಪ್ರೆಸ್ ಮಾಡ್ತೀವಿ ಅಂತನೋ, ಮೂಲೆ ಗುಂಪು ಮಾಡ್ತೀವಿ ಅಂತನೋ, ಅಥವಾ ಹೇರಿಕೆ ಮಾಡ್ತಿರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಇದು ಅವರವರ ತಿಳುವಳಿಕೆ ಮತ್ತು ಅವರವರ ಅಭ್ಯಾಸಗಳು, ಹವ್ಯಾಸಗಳ ಮೇಲೆ ಹೋಗ್ತದೆ. ಇದನ್ನು ಇಲ್ಲಿ ಏಕ ಪದ್ಧತಿಯನ್ನು ನಾವು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಜಾರಿಗೆ ತರ್ತೇವೆ ಅನ್ನುವಂಥದ್ದು ಇದೆಯಲ್ಲ, ಅದು ಸರಿ. ಆಮೇಲೆ ಜಾಫರ್ ಶರೀಫ್ ಅವರು ನಿಜವಾಗ್ಲೂ ಉತ್ತರ ಪ್ರದೇಶದ್ದು ಈಗ ಕಷಾಯ ಖಾನೆಗಳನ್ನ
ಅಧಿಕೃತ ಇದ್ದವಕ್ಕೆ ನಾವು ಯಾವುದು ತೊಂದರೆ ಕೊಟ್ಟಿಲ್ಲ. ಇಲ್ಲ ನೀವು ಇಡೀ ಅನಧಿಕೃತ ಗೋಹತ್ಯೆ ನಿಷೇಧ ಮಾತ್ರ ಸರ್, ಕೊಡ್ತಾರೆ. ಇದು ಬೀಗ ಹಾಕಿದ್ರು. full ಇಲ್ಲ, ಹಾಕಿಲ್ಲ. ಮೊನ್ನೆ ಸಂ- ಕೇಳಿ. ಇಲ್ಲ, ಅಲ್ಲ, ಅಕ್ರಮ ಮೊನ್ನೆ ಅಲ್ಲ, ಹಾಕಿದ್ರು. ಸಕ್ರಮವಾಗಿರೋದೆಲ್ಲವೂ ಕೂಡ ಬಂದ್ ಮಾಡಿದ್ದಾರೆ ಅಂತ ಇಲ್ಲ, ಆರೋಪ ಇರೋದು. ಅಕ್ರಮ ಇಲ್ಲ, ಚರ್ಚೆ ಮಾಡಿ ಗೋಹತ್ಯೆ ಬೇಡ ಇಲ್ಲ, ಬೇಡಿ, ಯಾವತ್ತೂ ನಾನು ಚರ್ಚೆ ಸುದರ್ಶನ್ ಅವರೇ, ಇದೇ ಜಾಫರ್ ಶರೀಫ್ ಅವರು ಈ ಗೋಹತ್ಯೆ ವಿಚಾರದಲ್ಲಿ ಅವರ ಒಂದು ಸ್ಟ್ಯಾಂಡ್ ತಗೊಂಡಿದ್ರೆ ನೋಡಿ, ಈ ದೇಶದಲ್ಲಿ ಈ ಥರದ ವಿಚಾರದಲ್ಲಿ ಏನೇನು ಮಾಡಬೇಕು, ನಾನೊಬ್ಬ ಅನುಭವಿ ನಾಯಕನಾಗಿ ಕಾಂಗ್ರೆಸ್ನಲ್ಲಿ 8 ಬಾರಿ MP ಆಗಿದ್ದೀನಿ, ಈ ದೇಶದ ರೈಲ್ವೆ ಖಾತೆ ಸಚಿವನಾಗಿದ್ದೀನಿ, ನನಗೆ ಈ ದೇಶ ಒಗ್ಗಟ್ಟಾಗಿರಬೇಕು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದಾಗಿರ್ಬೇಕು ಈ ದೇಶದಲ್ಲಿ, ಸಂವಿಧಾನವೇ ದೊಡ್ಡ ನಮ್ಮದು ಗ್ರಂಥ ಅಂತ ಹೇಳಿ ಪತ್ರ ಬರೆದಿದ್ರೆ ನಾನು ಜಾಫರ್ ಶರೀಫ್ ಸೆಲ್ಯೂಟ್ ಹೊಡಿತಿದ್ದೆ. ಇದು ಯಾವುದು, ಇದು ಒಳ್ಳೆ ರಾಜಕಾರಣ ಮಾಡಿಕೊಟ್ಟಿದ್ದಲ್ಲ ಜಾಫರ್ ಶರೀಫ್ ಇದು. ಅಲ್ಲ, ಯಾವ ಪ್ರಸ್ತುತವಾದ ವಿಷಯದ ಬಗ್ಗೆ ಧ್ವನಿ ಮಾತಾಡಬೇಕಾಗಿತ್ತು, ಧ್ವನಿ ಇರಬೇಕಾಗಿತ್ತು, ಅವಾಗೆಲ್ಲ ಮೌನವಾಗಿದ್ದು. ಅವರ ಪೆನ್ ಇನ್ಸ್ಟ್ರೂಮೆಂಟ್ ಆಗಬೇಕಾಗಿತ್ತು. ಅದು ಆಗದೆ ಯಾವುದೋ ಇವರಿಗೆ ಸಂಬಂಧ ಇಲ್ಲದೆ ಇರತಕ್ಕಂತ ಒಂದು ವಿಷಯದ ಬಗ್ಗೆ ಅಲ್ಲ, ಅವರಿಗೂ ಸಂಬಂಧ ಮತ್ತೆ ಇಲ್ಲ, ಇನ್ನು ಯಾರು BJP ಸಂಬಂಧವಿಲ್ಲದು. ಯಾರು ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಅವರೇ ಅದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲದೆ ಇರುವಾಗ ಇವರು ಅನಾವಶ್ಯಕವಾದಂತ ಒಂದು ಪತ್ರವನ್ನು ಬರೆದಿರೋದಿದೆಯಲ್ಲ, ಇದು ನಾನು ಮೊದಲೇ ಹೇಳಿದೆ, ಇಟ್ಸ್ ರಿಯಲಿ ಸರ್ಪ್ರೈಸಿಂಗ್ ಅಂಡ್ ಶಾಕಿಂಗ್. ಸಾರ್ವಜನಿಕರು ಇದರಿಂದ ಏನಾದರೂ ಇವರ ಸ್ವಂತ ಉದ್ದೇಶಗಳು ಇದಾವ ಅಂತಕ್ಕಂಥ ಪ್ರಶ್ನೆ ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಅವರ ಧೋರಣೆ ಇದೆ ಅನ್ನೋದನ್ನ ನಾನು ಹೇಳ್ತಾ ಸರ್, ಇದ್ದೀನಿ. ಬಿಜೆಪಿ ಕಾರ್ಯಕರ್ತ ನಾನು ಸರ್ ಜಾಫರ್ ಶರೀಫ್ ಅವರಿಗೆ ನಮ್ಮ ಮೊಮ್ಮಗಿದಾನಲ್ಲ, ಇನ್ನು ಮೊಮ್ಮಗಿದಾನೆ, ಮೊಮ್ಮಗೋಸ್ಕರ ಶಿವಾಜಿನಗರ ಹೆಬ್ಬಾಳ ಟಿಕೆಟ್ ಕೇಳ್ಬೋದೇನೋ? ಇಲ್ಲ, ಆತರ ಏನಿಲ್ಲ, ಆತರ ಇಲ್ಲ. ಹೆಬ್ಬಾಳದಲ್ಲಿ ನಾರಾಯಣ ಸ್ವಾಮಿಯವರು ಇದ್ದಾರೆ, ಅಲ್ಲಿ ಯಾವುದೇ ಪ್ರಶ್ನೆ ಬರೋದಿಲ್ಲ, ಆ ಪ್ರಶ್ನೆನೇ ಇಲ್ಲ. ಒಟ್ಟಿನಲ್ಲಿ ಈ ದೇಶದಲ್ಲಿ RSS ಬಗ್ಗೆ ಒಳ್ಳೆಯ ಒಪಿನಿಯನ್ ಬಂದಿದೆ ಇವತ್ತು ಅನ್ನೋದಕ್ಕೆ ಇವತ್ತು ಜಾಫರ್ ಶರೀಫ್ ಅವರ ಸಾಕಲ್ಲ, ನಿಮ್ಗೆ ಇವೆಲ್ಲ ಅಂತ ಪ್ರಮಾಣ ಪತ್ರಗಳಿದ್ದಂಗೆ. ಪ್ರಮಾಣ ಪತ್ರಗಳು ಈಗ ಹೆಂಗೆ ಅಂದ್ರೆ ದೇಶದಲ್ಲಿ ಅಪ್ಪು ರಾಜಶೇಖರ್ RSS ಬಗ್ಗೆ ಅಪ್ಪು ರಾಜಶೇಖರ್ ಏನು ಮಾತಾಡುವಂತ ಇದು ಹೆಂಗ್ ಗೊತ್ತಾ? ಹಕ್ಕನ್ನ ಇದು ಇವತ್ತು ತುಂಬಾ ಕಳ್ಕೊಂಡಿದ್ದಾರೆ ಇವರು ಯಾರು ಕಾಂಗ್ರೆಸ್ ನೀವೇ ಹೇಳಿ ಬರ್ಸಿದ್ರ? ಇಲ್ಲ, ನಾವ್ ಯಾಕೆ ಜಾಫರ್ ಶರೀಫ್ ಕೈಲಿ. ಅವ್ರೇನ್ ಸಣ್ಣ ಚಿಕ್ಕ ಮತ್ತೆ ಮಕ್ಕಳು ಹೇಳ್ತಾ ಇದ್ರಿ ಸರ್ಟಿಫಿಕೇಟ್ ಇದು ಹೌದು, ಅಂತ. ಮತ್ತೆ ಅವ್ರು ಕೊಟ್ಟಿದಾರಲ್ಲ ನೀವು ದೇಶದ certificate RSS demand ಬಗ್ಗೆ ಇರುವಾಗ ಕೊಟ್ಟಿರ್ತಾರೆ. ಇವತ್ತು ಏನು ಸರ್, ಅಪ್ಪು ರಾಜಶೇಖರ್ ಜನರು ಅದನ್ನ ಇವತ್ತು ಗೊತ್ತಾಯ್ತಲ್ಲ ಇವತ್ತು. ಅಪ್ಪು ರಾಜಶೇಖರ್ ಇವೆಲ್ಲ ಕ್ಯಾಲ್ಕುಲೇಟಿವ್ ಪಾಲಿಟಿಕ್ಸ್ ನಡೀತಾ ಇದೆ ಅಂತ ನನಗೆ ಅನುಮಾನ ಬರ್ತದೆ. ಗೊತ್ತಿಲ್ಲ ಇದವ್ರೆ ಈ ಥರದ್ದು ಎಲ್ಲವೂ ಕೂಡ ಎದುರಾಳಿಗಳೆಂದ್ರೆ ಶಬಾಷ್ಗಿರಿ ತೊಳೋದು, ಎದುರಾಳಿಗಳೆಂದ್ರೆ ಪತ್ರ ಬರ್ಸ್ಕೊಳ್ಳೋದು ಅಥವಾ ಬರೆಯೋದು, ಇದೆಲ್ಲ ಅದು ಎಲ್ಲ ಒಂದು ಕಡೆ ಇದು ಕ್ಯಾಲ್ಕುಲೇಟಿವ್ ನಡೀತಾ ಇದೆ. ಯಾರು ಎಷ್ಟೇ ಹೇಳಿದ್ರು ಕೂಡ ಈ ದೇಶದ ಇತಿಹಾಸ ಏನು, ಇದರಿಂದ ಹೋರಾಟ ಮಾಡಿದ್ದೇವೆ. ಗಾಂಧಿಯವರ ಮಾರ್ಗದರ್ಶನದಲ್ಲಿ ಬಹಳ ದೊಡ್ಡ ಪ್ರಮಾಣದ ಪ್ರಯತ್ನಗಳನ್ನು ನೆಹರು ಕಾಲದಲ್ಲಾಗಿರ್ಬೋದು, ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲ ಕೂಡ ಸ್ಫೂರ್ತಿ ದೇಶಕ್ಕೆ ಇದ್ದೇ ಇರುತ್ತೆ. ಯಾರೂ ಕೂಡ ಈ ದೇಶದಲ್ಲಿ ಸೋಷಿಯಲಿಸಮನ್ನು ಮತ್ತು ಸೆಕ್ಯುಲರಿಸಮ್ ಇದೆಯಲ್ಲ ಮೂಲೆ ಗುಂಪು ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇಲ್ಲ. ಯಾರೇ ಜವಾಬ್ದಾರಿ ಸ್ಥಾನದಲ್ಲಿ ಇದ್ರೂ ಕೂಡ ಇಂಥ ವಸ್ತುಸ್ಥಿತಿಯನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಇದನ್ನು ಮೂಲೆ ಗುಂಪು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸರ್, ನಾನು ಒಂದು ಪ್ರಶ್ನೆ ಅಬ್ಬರವರೇ ಎರಡು ಕ್ವಿಕ್ ಆಗಿ ಕೇಳ್ಬಿಡ್ತೀನಿ. ಈ ವಯೋವೃದ್ಧರು ಏನಿದಾರಲ್ಲ, ಈ ವಯೋವೃದ್ಧರು ಇಲ್ಲಿವರೆಗೂ ಇನ್ಕ್ಲೂಡಿಂಗ್ SM ಕೃಷ್ಣ ಬಹಳ ದೊಡ್ಡ ಭಾಷಣ ಹೊಡಿತಿದ್ರು, ನಾನು ಕೇಳಿದ್ದೀನಿ. ಇವರೆಲ್ಲ ಈ ದೇಶದ ಸೆಕ್ಯುಲರಿಸಮು, ಈ ದೇಶ ಪ್ರಜಾಪ್ರಭುತ್ವ, ಈ ದೇಶ ಕಾಂಗ್ರೆಸ್ ಬಿಟ್ಟರೆ ಈ ದೇಶಕ್ಕೆ ಭವಿಷ್ಯನೆಲ್ಲ ಅಂತ ಮಾತಾಡಿದಂಥವ್ರೆಲ್ಲ ನಾವು 10,000 ಸಲ ಬರೆದಿದ್ದೀವಿ. ಜಾಫರ್ ಶರೀಫ್ ಇಂದಿರಾ ಗಾಂಧಿ ಕುಟುಂಬನೇ ಭಾರತ ತಂದಿದ್ರು, ಇಂದಿರಾ ಗಾಂಧಿ ಬಿಟ್ಟರೆ ಇವ್ರು ಬೇರೆ ಹೆಸರು ಇರಲಿಲ್ಲ, ಆ ಥರ ಮಾತಾಡಿದ್ರು. ಇವತ್ತು ಇವರು ಈ ಪತ್ರಗಳು ಈ ಥರ ಬರೆಯೋದ್ರ ಮೂಲಕ ಇವ್ರ ಹಿಂದೆ RSS ವಿಚಾರದಲ್ಲಿ ಸಂಘ ಪರಿವಾರದು ಏನೋ ಯಾರು ಗಿರಿರಾಜ್ ಕಿಶೋರ್ ಅಂತಾರಲ್ಲ, ಮುಸ್ಲಿಮರೆಲ್ಲ ಪಾಕಿಸ್ತಾನ ಹೋಗಲಿ ಅಂತಂದರು. ಇಲ್ಲಿ ಕೆಲವು ಸ್ವಾಮೀಜಿಗಳು ಮುಸ್ಲಿಮರನ್ನ ಅರಬ್ಬಿ ಸಮುದ್ರಕ್ಕೆ ಹಾಕಿ ಅಂದರು. ಕೆಲವರು ಹಿಂದೂ ಯುವಕರು 4 ಮಕ್ಕಳು ಹಡ್ಕೊಂಡ್ರೆ ಮುಸ್ಲಿಮ್ ಜಾಸ್ತಿ ಮಕ್ಕಳು ಆಗ್ತವೆ ಅಂತ ಹೇಳಿದ್ರು. ಏಕನೂರು ರೂಪ ನಾಗರಿಕ ಸಮಿತಿ ಅಂದರು. ಇವೆಲ್ಲವೂ ಬಂದಾಗ ಜಾಫರ್ ಶರೀಫ್ ಮನೆಗೆ ಆರಾಮಾಗಿ ಕೂತ್ಕೊಂಡಿದ್ರು. ಯಾಕೆ ಮಾತಾಡಿಲ್ಲ? ಈಗ 800 ವರ್ಷಗಳ ಕಾಲ ಮೊಘಲರು ಕೂಡ ಈ ದೇಶದಲ್ಲಿ ಈ ನೆಲದಲ್ಲಿ ಆಡಳಿತ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನಾನು ಹೇಳ್ತಾರೆ. ಇವ್ರು ಎಲ್ಲಿದ್ರು ಅವಾಗ? ಇವ್ರ ನೈತಿಕ ಪ್ರಜ್ಞೆ ಎಲ್ಲ ಬ್ರಿಟಿಷರ ವಿರುದ್ಧ ಹೋರಾಟ ಯಾರು ಮಾಡಿದ್ರು? ಜಾಫರ್ ಶರೀಫ್ ಆಗಿರ್ಬೋದು, ಈ SM ಕೃಷ್ಣ ಅವರ ಆಗಿರ್ಬೋದು, ರಾಜಶೇಖರ ನಗರ ಅವೆಲ್ಲ ಲಕೋಡಿರ್ತ ಇವ್ರ ಪ್ರಜ್ಞೆಗೆ. ಸರ್, ಈಗ 80+ ಬಗ್ಗೆ ನೀವು ಹೇಳಿದ್ರಲ್ಲ, ನನ್ಗೆ ಈಗ ಅನ್ಸೋದೇನಂದ್ರೆ ಇವ್ರಿಗೆಲ್ಲ ನಾವು ಇಗ್ನೋರ್ ಮಾಡ್ಬಿಟ್ಟಿದೀವಿ ಅಂತ, ಮೂಲೆ ಗುಂಪಾಗಿ ಪ್ರಚಾರಕ್ಕೆ ಬರ್ತಾ ಇದಾರೆ, ಪ್ರಚಾರಕ್ಕೆ ಹೇಗಾದ್ರೂ ಮಾಡಿ ಬರಬೇಕು ಈ ತರದೆಲ್ಲ ಮಾಡ್ತಾ ಇದಾರೆ ಅಂತ ಒಂದು ಅನುಮಾನನೂ ಇದೆ. ಮತ್ತೆ ಇನ್ನೇನದು ಈಗ ಚರ್ಚೆ ಇದ್ರೆ ಸರ್, ಇಲ್ಲದೆ ಚರ್ಚೆ ಮಾಡ್ತಿದ್ರ ನೀವು? ನೋಡಿ, ಈಗ ನೋಡಿ ಜಾಫರ್ ಶರೀಫ್ ಎಲ್ಲ ಕಡೆ ಚರ್ಚೆ ಬಂದಿದ್ದಾರೆ. ಈಗ ಕಾಗೋಡು ತಿಮ್ಮಪ್ಪ ಸ್ಪೀಕರ್ ಆಗಿದ್ರು. ಈ ಸರ್ಕಾರ ಸತ್ತೋಗಿದೆ, ಈ ಸರ್ಕಾರ ಏನು ಕಣ್ ಕಾಣಿಸ್ತದೆ, ದಪ್ಪ ಚರ್ಮ ಇದು, ರಮೇಶ್ ಕುಮಾರ್ ಕೇಳಿಸಲ್ಲ, ಕಿವಿ ಇಲ್ಲ, ಕಣ್ಣಿಲ್ಲ ಅಂತ ಬೈತಿದ್ರು. ರಮೇಶ್ ಕುಮಾರ್ ಏನ್ ಹೇಳ್ತಿದ್ರು, ಅಸೆಂಬ್ಲಿಯಲ್ಲೇ ಹೇಳ್ತಿದ್ರು, ಎಲ್ಲೋ ಈ ಸರ್ಕಾರ ಎಲ್ಲೋ ಹೋಗ್ತಾ ಇದೆ, ಎಲ್ಲೆಲ್ಲೋ ದಾರಿ. ಅವರೇ ನಿಜವಾದ ಅಪೋಸಿಷನ್ ಲೀಡರ್ಗಳಾಗಿದ್ರು. ಈಗ ನೋಡಿ
ಇಬ್ರು ಭಾರಿ ಹತ್ರ ಸಿಎಂ ಅವ್ರಿಗೆ ಆಗ್ಬಿಟ್ಟಾರೆ. ಅಲ್ಲ ಇದೇ ಆಸಕ್ತಿ. ಅಲ್ಲ ಇದೇ ಕಾಗೋಡು ತಿಮ್ಮಪ್ಪ ಚರ್ಚೆಗೆ ಬಂದು ಉಳ್ಕೊಳ್ಳೋದು. ಅಲ್ಲ ಶಿವಮೊಗ್ಗದಲ್ಲಿ ಹಾ, ಯಡಿಯೂರಪ್ಪ ಇನ್ನೊಂದ್ಸಲ ಸಿಎಂ ಆಗಲಿ ಅಂತ ಹೇಳಿದ್ರು. ಇದೇ ಹೇಳಿದ್ದಾರೆ, ಕಾಗೋಡು ತಿಮ್ಮಪ್ಪದವರು ಹೇಳಿದ್ದಾರೆ, ನಮ್ಮ ನಾಯಕರು ಮತ್ತೊಮ್ಮೆ ಸಿಎಂ ಆಗ್ಬೇಕು ಈ ರಾಜ್ಯದಲ್ಲಿ, ಅಭಿವೃದ್ಧಿ ಪರ ಕೆಲಸ ಮಾಡಿದಾರೆ ಅಂತ ಯಡಿಯೂರಪ್ಪ ಸಾಹೇಬ್ರು ಹೇಳಿದಾರಲ್ಲ, ಇದೇ ಕಾಗೋಡು ತಿಮ್ಮಪ್ಪದವರು ಹೇಳಿದ್ದಾರೆ. ಯಾಕೆ 80+ ಏನಾಗ್ತದೆ ಅಂತ ನಾನು ಗೊತ್ತು, ಅದು ಅವ್ರು ಚರ್ಚೆ. ಬಿಟ್ಟಿರೋದು. ಸರ್, ಚರ್ಚೆ. ಹಂಗಾಗಿ ಈಗ ಚರ್ಚೆ ಎಲ್ಲ ನೋಡಿದ್ರೆ relevant ಆಗ್ತಾ ಇದೆ ಈಗ. ಪರವಾಗಿ ಬಿಜೆಪಿಯ ತತ್ವ ಸಿದ್ಧಾಂತದ ಪರವಾಗಿಯೇ ಇವತ್ತು ಹೇಳಿಕೆ ಕೊಡ್ತಾ ಇದ್ದಾರೆ. ಸುದರ್ಶನ್ ಅವರೇ ಅನುಮಾನ ಕಾಡ್ತಾ ಇದೆ ಈ 80+ ಏನಿದ್ದಾರೆ ವಯೋವೃದ್ಧರು. ನಾನು ಅದನ್ನ ನೀವು ಈ ಚರ್ಚೆನಲ್ಲಿ ಅವ್ರು ಜಾಫರ್ ಶರೀಫ್ ಅವ್ರ ರಿಯಾಕ್ಷನ್ ತಗೋಬೇಕಾಗಿತ್ತು. ತಗೊಂಡಿದ್ರೆ ಏನಾಗ್ತಾ ಇತ್ತು, ಯಾಕಂದ್ರೆ ಈಗ ಇಲ್ಲ ನಾವು ನಾಳೆ ಬೇರೆ ಬೇರೆ reactions ನಾಳೆ ಕೇಳಿ ಅವ್ರಿಗೆ ಕೇಳಿದ್ದೀರಿ. ಸ್ಪೆಷಲ್ ಆಗಿ ಇಂಟರ್ವ್ಯೂ ಯಾಕಂದ್ರೆ ಕೇಳಿದ್ವಿ. ಅವ್ರ ನಮ್ಗೆ ಅವ್ರು ಅಭಿಪ್ರಾಯನ ಸಿಕ್ಕಿಲ್ಲ ಇವತ್ತು ಬೆಳಿಗ್ಗೆಯಿಂದ. ತಿಳ್ಕೊಳ್ಬೇಕಾಗಿತ್ತು ನನ್ನ ಪ್ರಶ್ನೆ ಇರೋದು, ಅವ್ರು ಆಲ್ರೆಡಿ ಅವ್ರು ಕಮೆಂಟ್ ಮಾಡಿದ್ದಾರೆ, ನಾನು ಪತ್ರ ಬರೆದ ತಕ್ಷಣ ನಾನೇನು ಬಿಜೆಪಿ ಸೇರಲ್ಲ, ನಾನೇ ಅಧಿಕಾರದ ಹಿಂದೆ ಹೋಗಿಲ್ಲ, ಕೃಷ್ಣ ಅವ್ರ ಥರ ಅಧಿಕಾರ ಅನುಭವಿಸಿ ನಾನು ಹೋಗಿಲ್ಲ ಅಂತ ಹೇಳಿದ್ದಾರೆ. ಅದೊಂದೇ ರಿಯಾಕ್ಷನ್ ಸಾಕಕ್ಕೆ ನಮ್ಮ ಟಿವಿಗೆ ನಿನ್ನೆ ಮಾತಾಡಿದ್ದವ್ರು ಡೆಲ್ಲಿಯಲ್ಲಿ, ನಾವೇ ಸಪ್ರೇಟ್ ಅದು ನಮ್ಮ ಇಂಟ್ರೋ, ಬೇರೆ ಚಾನಲ್ ಇಲ್ಲ. ಪ್ರಶ್ನೆ ಇರೋದೇನೆಂದ್ರೆ, ಇವರು ಈ ಪತ್ರ ಬರಿತಾ ಇರೋದ್ರಿಂದ ಒಂದು ಅಸ್ತಿತ್ವದ ಪ್ರಶ್ನೆ ಇದೆ. ರಾಜಕೀಯವಾಗಿ 20-15 ವರ್ಷ ಏನೂ ಅನುಭವಿಸಿಲ್ಲ, ನಾಳೆ ನನ್ನ ಮಕ್ಕಳಿಗೋ ಏನೋ ಮಾಡಬೇಕು ಅಂತ ಒಂದಿರುತ್ತೆ. ಈಗ SM ಕೃಷ್ಣ ಅವರು ಹಳೆಯೇನಾದ್ರು ಆಸೆ ಬರ್ತಿರ್ಬೇಕು ಅಂತ ಆಸೆ ಇದೆ ಅಂತೆ, ಮಗಳಿಗೇನೋ ML ಮಾಡಬೇಕು ಅಂತ ಆಸೆ ಇದೆ ಅಂತೆ. ಈಗಾಗಲೇ 2 ಸಲ ರಾಜಶೇಖರ್ ಇವರು ಜಾಫರ್ ಶರೀಫ್ ತಮ್ಮ ಮೊಮ್ಮಗನಿಗೆ 2 ಸಲ ಟಿಕೆಟ್ ಕೊಟ್ಟರೆ ಹೆಬ್ಬಾಳಕ್ಕೆ ಗೆಲ್ಲಕ್ಕಾಗಿಲ್ಲ, ಅಥವಾ ಮುಂದಿನ ಯಾವುದಾದ್ರೂ ಬೇರೆ ಕ್ಷೇತ್ರ ಹುಡ್ಕೋಬೋದು. ಇವೆಲ್ಲವೂ ಕೂಡ ಒಂದೊಂದು ಇರುತ್ತೆ. ನಾವು ಬಹಿರಂಗವಾಗಿ ನಾವು ಮಾತಾಡೋದಷ್ಟೇ ಪ್ಲೇನ್ ಆಗಿರಲ್ಲ, ಅದು ಒಳಗಡೆ ತುಂಬ ಗೋಜಲು ಆದಂಥ ಲೆಕ್ಕಾಚಾರಗಳಿರ್ತವೆ. ಸುದರ್ಶನ್ ಅವರು ಈಗ ವೈಯಕ್ತಿಕವಾದಂಥ ಯಾರ್ಯಾರ ಆಸಕ್ತಿಗಳು ಯಾರು ಹೇಳಿಲ್ಲ. ಅಜೆಂಡಾಗಳನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದ ವಿಷಯ. ಆದರೆ ಒಂದು ಅವರು ಬರೆದಿರ್ತಕ್ಕಂಥ ಒಂದು ಪತ್ರ ಇದೆಯಲ್ಲ, ಅದು ಒಂದು ಸಾರ್ವಜನಿಕ ಚರ್ಚೆ ವಿಷಯ ಆಗಿದೆ. ನ್ಯಾಚುರಲ್ ಅದು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿದೆ, ಇಡೀ ದೇಶದಲ್ಲಿ ಆ ಪತ್ರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದ್ರಿಂದ ಅವರು ಪತ್ರ ಬರೆದ್ಬಿಟ್ಟು ಹಾಗೆ ಸುಮ್ಮನೆ ಕೂಡ್ಲಿಕ್ಕೆ ಬರೋದಿಲ್ಲ. ಯಾವ ಕಾರಣಕ್ಕಾಗಿ ಪತ್ರವನ್ನು ಬರೆದಿದ್ದೇನೆ ಇದನ್ನ ಅವರು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗತ್ತೆ. ಸುಮ್ಮನೆ ಒಂದು ನಿಮಿಷದ ಬೈಟನ್ನು ಕೊಟ್ಟು ಅವ್ರು ಸುಮ್ಮನೆ ಕೂಡ್ಲಿಕ್ಕೆ ಬರೋದಿಲ್ಲ. ಈಸ್ ಆನ್ಸರಬಲ್. ಖಂಡಿತ ಕೂಡ ಅವರು ಅದಕ್ಕೆ ಕ್ಲಾರಿಫಿಕೇಶನ್ಸ್ ಅನ್ನು ಕೊಡಬೇಕಾದಂಥ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಖಂಡಿತವಾಗ್ಲೂ ಕೂಡ ಇದೆ, ಪೊಲಿಟಿಕಲ್ ರೆಸ್ಪಾನ್ಸಿಬಿಲಿಟಿನೂ ಕೂಡ ಇದೆ. ಬರೀ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಅಲ್ಲ, ಪೊಲಿಟಿಕಲ್ ರೆಸ್ಪಾನ್ಸಿಬಿಲಿಟಿ. ಪತ್ರ ಕೂಡ ಒಂದು ಪತ್ರ ನಿಮ್ಗೆ ಪೊಲಿಟಿಕಲ್ ಇಕ್ವೇಶನ್ಸ್ ಎಫೆಕ್ಟ್ ಆಗಲ್ಲ, ಇದು ಪರಿಣಾಮ ಬೀರಲ್ವಾ ಈ ತರದ ಪತ್ರಗಳಿಂದ? ಈಗ ಯೋಚನೆ ಮಾಡ್ತಾರೆ, ಯಾಕೆ ಇವರು ಈ ತರದ ಹೇಳಿಕೆಯನ್ನು ಮಾಡಿದ್ದಾರೆ, ಪತ್ರವನ್ನು ಬರೆದಿದ್ದಾರೆ. ಸಹಜವಾಗಿ ಡಿಬೇಟ್ ಆಗುತ್ತೆ, ಇದು ಡಿಬೇಟ್ ಆಗ್ತಾ ಇದೆ. ಅದಕ್ಕಾಗಿಯೇ ನಾನು ಹೇಳ್ತಾ ಇರೋದು, ಬೋತ್ ಮಾರಲಿ ಅಂಡ್ ಪೊಲಿಟಿಕಲಿ ಇಸ್ ಆನ್ಸರಬಲ್ ಟು ದ ಕಂಟ್ರಿ. ನಿಮ್ಮ ಕಾರ್ಯಕರ್ತರಿಗೆ ಗೊಂದಲ ಅನ್ಸಲ್ವಾ ಇದು? ನಾನು ಪಾರ್ಟಿಯಿಂದ ಕೇಳೋದಾದ್ರೆ ಈ ತರ ಕಾರ್ಯಕರ್ತರು ಪಾಪ ಏನ್ ಮಾತಾಡ್ತಾ ಇದಾರೆ ಅಂತ ಹೇಳಿದ್ರೆ, ಅಯ್ಯೋ ಏನಪ್ಪಾ ಇವ್ರು ಹಿಂಗ್ ಪತ್ರ ಬರೆಯಕ್ ಶುರು ಮಾಡಿದಾರಲ್ಲ, ಇವ್ರಿಗೆ ಯಾಕೆ ರಾಜಶೇಖರ್ ಪತ್ರಕ್ಕೆ ಈಗ ಅಲ್ಲ ರಿಸೀವ್ಡ್ ಆಗಿ ಅದಕ್ಕೊಂದು ಮತ್ತೆ ಈಗ ಥ್ಯಾಂಕ್ಸ್ ಲೆಟರ್ ಬಂದಿದೆ ಮೋದಿ ಅವರಿಂದ. ನೀವು ನಮ್ಮ ಮೇಲೆ ಇಟ್ಟ ವಿಶ್ವಾಸಕ್ಕೆ ಧನ್ಯವಾದಗಳು. ಏನಾಗಿದೆ ಪಾಪ ಕಾರ್ಯಕರ್ತರಿಗೆ ಇನ್ನೂ ಕೂಡ ಒಂಥರ ಡಿಪ್ರೆಷನ್ನು, ಡಿಮಾರಲೈಸ್ ಆಗಿರುವಂಥ ಸಂದರ್ಭದಲ್ಲಿ, ಅಥವಾ ಒಂದು ಕ್ರಿಟಿಕಲ್ ಆಗಿರೋಂಥ ಒಂದು ಸಂದರ್ಭದಲ್ಲಿ, ಅಥವಾ ಒಂದು ಟಫೆಸ್ಟ್ ಸರ್ಕಮ್ಸ್ಟೆನ್ಸಸ್ ನಮ್ಮ ಮುಂದೆ ಇರುವಾಗ, ನಮ್ಮ ಮುಂದೆ ಬಹಳ ದೊಡ್ಡ ಚಾಲೆಂಜಸ್ ಇರುವಾಗ ಅವರಿಗೆ ಧೈರ್ಯವನ್ನು ತುಂಬಬೇಕಾದಂತ, ಇವರು 60 ವರ್ಷ 50 ವರ್ಷ ಇದ್ದವರು ಅವರ ಹಳೆ ಅನುಭವಗಳನ್ನ ಕಷ್ಟ ಕಾಲದಲ್ಲಿ ಹೇಳಿಬಿಟ್ಟು ಧೈರ್ಯ ತುಂಬಬೇಕಾಗಿತ್ತಲ್ವ ಕಾರ್ಯಕರ್ತರ ಪಾರ್ಟಿಗೆ. ಈಗ LK ಅಡ್ವಾಣಿ ಅವರು ನನಗೆ ಆಗಿರೋ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಇಡೀ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಆಸೆ ಇತ್ತಪ್ಪ ಹಿಂದೆ. ಇಡೀ ಅಲ್ಲ ಪಾರ್ಟಿ ಕಟ್ಟಿದ್ದವರು ಇಡೀ ದೇಶದಲ್ಲಿ. ಅವರು ಅಧಿಕಾರದ ಸಂದರ್ಭ ಬಂದಾಗ, ಒಂದು ಸಿಚುವೇಶನ್ ಬಂದಾಗ ಸುಮ್ಮನೆ ಇದ್ದಾರೆ ಅವರು ಬಿಜೆಪಿಯಲ್ಲಿ ಇಲ್ವಾ? ಅವ್ರಿಗೇನು ಆಸೆ ಇರಲ್ಲ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ? ಖಂಡಿತ ಇದೆ, ಯಾರಿಗಿಲ್ಲ, ಆಸೆ ಇದ್ದೇ ಇರುತ್ತೆ. ಆದರೆ ಅವರು ಯಾವುದೇ ಹೇಳಿಕೆಗಳು ಕೊಡದೆ ಏನಿಲ್ಲದೆ ಪಕ್ಷದ ಪರವಾಗಿ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನೋಡಿ ಇವ್ರದ್ದು ತಪ್ಪೇನಂದ್ರೆ, ಅಲ್ಲ ಒಂದ್ ಹೇಳ್ಬಿಡ್ತೇನೆ, ಇವ್ರದ್ದು ಮ್ಯಾನೇಜ್ಮೆಂಟ್ ಇದೆಯಲ್ಲ, ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಕೂಡ ಮೇಲಿನ ಸಂದರ್ಭದಲ್ಲೂ ಕೂಡ ಇಂಥ ಸಂದರ್ಭಗಳಿಗೆ ಪರಿಸ್ಥಿತಿಗಳನ್ನ ಎಮರ್ಜ್ ಆಗದೆ ಇರುವಂತ ರೀತಿಯಲ್ಲೂ ಕೂಡ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ. ಯಾವುದನ್ನು ಕೂಡ ಜವಾಬ್ದಾರಿ ಸ್ಥಾನದಲ್ಲಿರುವಂತವ್ರು ಒಂದು ಸಂಘಟನೆಯನ್ನ ಬಲಪಡಿಸುವಂತ ಸಂದರ್ಭದಲ್ಲಿ, ಒಂದು ಕ್ರಿಟಿಕಲ್ ಸನ್ನಿವೇಶದಲ್ಲಿ ನಾವಿದ್ದೇವೆ ಅಂತ ಹೇಳಿದಾಗ ಪ್ರತಿಯೊಂದು ಸೂಕ್ಷ್ಮವಾದಂತ ವಿಷಯಗಳ ಕಡೆನೂ ಕೂಡ ಗಮನ ಹರಿಸಬೇಕಾಗತ್ತೆ, ನೆಗ್ಲೆಕ್ಟ್ ಮಾಡಬಾರದು. ಈ ರೀತಿಯ ಆಮೇಲೆ ನೀವು SM ಕೃಷ್ಣ ಪಾರ್ಟಿ ಬಿಟ್ಟು ಹೋದ್ರು ಏನು ಟೆನ್ಷನ್ ಅನಿಸಿಲ್ಲ, ಅವ್ನು ಪೊಲಿಟಿಕಲ್ ಸ್ಟ್ಯಾಂಡ್ ತಗೊಂಡು ಒಂದು ಪಾರ್ಟಿ ಹೋದ್ರು. ಇದು ನಿಮ್ಗೆ ಏನಾಗುತ್ತೆ, ಒಳಗಿದ್ಕೊಂಡು ಹೊಗೆ ಹಾಕ್ದಂಗೆ, ಇದು ಮನೆಗಿದ್ಕೊಂಡು ಹೊಗೆ ಹಾಕ್ದಂಗೆ ಇದು. ಸತ್ಯ ಸತ್ಯ ಅಲ್ವಾ ಸರ್? ಈಗ SM ಕೃಷ್ಣ ಹೋದಾಗ ಸಮಸ್ಯೆ ಹೋಗ್ತೀನಿ ಅಂದ್ರೆ ಹೋದ್ರು. ಈಗ SM ಕೃಷ್ಣ ಸಾಹೇಬರು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನೇರವಾಗಿ ಬಂದಿದ್ದಾರೆ, ಸೇರ್ಪಡೆ ಆಗಿದ್ದಾರೆ, ಇವತ್ತು ಪ್ರಚಾರಕ್ಕೆ ಹೋಗಿದ್ದಾರೆ. ಇವತ್ತು ಇಲ್ಲ ಅಂತ ಇವ್ರದ್ದು ಏನು ಇವತ್ತು ದೇಶದಲ್ಲಿ ಒಂದು ಹೊಸ ಸುದ್ದಿ ಆಯ್ತು ಈಗ ಅಲ್ವಾ?
ಕಾಂಗ್ರೆಸ್ನ ಎಲ್ಲ ನಾಯಕರಿಗೂ ಅದು ಗೊತ್ತಿದೆ. ಮೈನಾರಿಟಿ ಸೇರೋದು ಬೇರೆ ಯಾರು ಅಲ್ಲ, ಹಿಂದೂ ಮೈನಾರಿಟಿ ಇದರಲ್ಲಿ ಅದರಲ್ಲೂ ಟಾಪ್ ಇದರಲ್ಲಿ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡಿದ್ರು, ಕೇಂದ್ರದಲ್ಲಿ ಕೆಲಸನ ಮಾಡಿದ್ದಾರೆ. 7-8 ಸರಿ MP ಆಗೋದನ್ನು ಹುಡುಗಾಟಿಕೆ ಅಲ್ಲ ಅಂತ ಒಬ್ಬ ಲೀಡ್ರು. ಮತ್ತು ರಾಜಶೇಖರ ಮೂರ್ತಿಯವರು ಮೊನ್ನೆ ನೋಡಿದಿರಲ್ಲ, ಅವರು ಸಹ ದೇಶದ ಪ್ರಧಾನಿಯವರನ್ನ ಈ ದೇಶದ ಆಡಳಿತ ಬಗ್ಗೆ ಭಾರಿ ಹೊಗಳಿದ್ದಾರೆ. ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಬಗ್ಗೆ ಅವರ ನಡವಳಿಕೆ ಬಗ್ಗೆ ಕೊನೆ ರಿಯಾಕ್ಷನ್ ನನಗೆ ಏನನ್ಸ್ತಾ ಇದ್ರೆ, ಈ ಥರದವರ ವಿಚಾರದಲ್ಲಿ ಪೊಲಿಟಿಕಲಿ ಒಂದು ಡ್ಯಾಮೇಜ್ ಆಗುತ್ತೆ, ಮಾರಲಿ ಡ್ಯಾಮೇಜ್ ಆಗುತ್ತೆ, ಐಡಿಯಾಲಜಿಕಲಿ ಡ್ಯಾಮೇಜ್ ಆಗುತ್ತೆ. ಈಗ ಕಾಂಗ್ರೆಸ್ನವ್ರು ಇಷ್ಟೊತ್ತಿಗೆ ಒಂದು ಅಧಿಕೃತವಾದಂಥ ಒಂದು ರಿಯಾಕ್ಟ್ ಮಾಡಿಲ್ಲ, ಅವ್ರು ಏನು ಮಾಡ್ತೀವಿ ಯಾಕಂದ್ರೆ ಇದು ಪ್ಯೂರ್ಲಿ ಡ್ಯಾಮೇಜ್ ಸರ್, ಇದು ಹೌದು ವೀಕ್ ಆಗಿದೆ ಅಂತ ಈಗ ಬರೀ ಕಾಂಗ್ರೆಸ್ ಇಲ್ಲಿ ನಮ್ಮ ರಾಜ್ಯದ ಮಟ್ಟಿಗೆ ಇಲ್ಲ, ಇದು ಡೆಲ್ಲಿ ಮಟ್ಟದ ಹೇಳ್ತಾರೆ, ಇದು ಇಲ್ಲ ಡೆಲ್ಲಿ ಮಟ್ಟದಲ್ಲಿ ಕಾಂಗ್ರೆಸ್ ಈಗ ಇಳಿದು ಆಗಿರುವಂಥ ಈ 5 ಚುನಾವಣೆಗಳ ನಂತರ ಕೇವಲ ಒಂದು ಪಂಜಾಬ್ ಅಂತ ಒಂದು ಸಣ್ಣ ರಾಜ್ಯದಲ್ಲಿ ಅಧಿಕಾರ ಉಳಿಸ್ಕೊಳ್ಳೋಕೆ ಸಾಧ್ಯ ಆಯಿತು. ಎಲ್ಲ ಕಡೆ ಅಧಿಕಾರ ಒಂದೊಂದಾಗಿ ಕಳ್ಕೊತಾ ಇದ್ದಾರೆ. ಅಷ್ಟು ದೊಡ್ಡ ಪಕ್ಷ ಇದ್ದದ್ದು ಇವತ್ತು ಅಧಿಕೃತ ವಿರೋಧ ಪಕ್ಷದ ಸ್ಥಾನನೂ ತಡ್ಕೊಳ್ಳೋಕೆ ಆಗಲಿಲ್ಲ. ನೀವು ಈ ಥರದ ನಾಯಕರ ವರ್ತನೆಗಳು ಕೂಡ ಕಂಟ್ರೋಲ್ ಮಾಡ್ಬೇಕಲ್ವಾ, ಈ ಪಕ್ಷವನ್ನು ಎಲ್ಲೋ ದುರ್ಬಲ ಮಾಡೋಕೆ ಇವೆಲ್ಲವೂ ಕೂಡ ಕಾರಣ ಆಗ್ತವೆ. ಪಕ್ಷದ ಮೇಲೆ ಇನ್ನು ನಂಬಿಕೆಗಳು ಪಕ್ಷದ ಕಾರ್ಯಕರ್ತರಿಗೆ ಅಧೀರರಾಗ್ತಾರೆ. ಕಾರ್ಯಕರ್ತರಿದ್ದರೂ ಕೂಡ ಈ ನಾಯಕರುಗಳೇ ಈ ಥರ ಬಿಹೇವ್ ಮಾಡ್ತಾ ಇರುವಾಗ ಸೊ ಯಾರಿಂದ ಹೋಗ್ಬೇಕು ಸರ್? ನಾನು ಕೊನೆಯದೇ ಕೇಳ್ತೀನಿ ಸರ್, ಇವರು ಕಾಂಗ್ರೆಸ್ ಬಿಟ್ಟಾಗಲೂ ಕೂಡ ಪಾರ್ಟಿ ಕೆಳಿಸ್ಕೊಳ್ಳಿಲ್ಲ, ಯಾಕಂದ್ರೆ ಅವ್ರು ಸೀನಿಯರ್ ಅಂತ ಸುಮ್ಮನಿದ್ರಿ, ಮತ್ತೆ ವಾಪಸ್ ಪಾರ್ಟಿಲಿ ಉಳಿಸ್ಕೊಂಡ್ರಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಸೀನಿಯರ್ಸ್ಗಳ ವಿಚಾರದಲ್ಲಿ ನೀವು ಇನ್ನೂ ಕೂಡ ತಾಳ್ಮೆ ಮಾಡ್ತಾ ಇದ್ರಿ. ಯಾವನೊಬ್ಬ ಮಾಡಿದರೆ ಹೊರಗೆ ಆಗ್ತಿದ್ರಿ ನೀವು. ಯಾಕೆ ಈ ಸೀನಿಯರ್ಸ್ಗಳು 80+ಗಳು ಯಾಕೆ ನರ್ವಸ್ ಆಗ್ತಾ ಇದ್ರಿ ಅಂತ? ಅಲ್ಲ, ನರ್ವಸ್ ಅಂತ ಅಲ್ಲ, ಈಗ ಎಲ್ಲ ತರದ ಜನಾರ್ದನ್ ಪೂಜಾರಿ ಅವರಂತವ್ರು ಎಷ್ಟು ಹೇಳಿಕೆ ಕೊಟ್ಟರು, ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು, ಏನು ಇದೇ ಕ್ರಮನೇ ತಗೊಂಡಿಲ್ಲ ಅವರು. ಈಗ ಒಂದೇನು ಅಂತ ಹೇಳಿದ್ರೆ, ಮೇಲೆ ಸಂಘಟನೆ ಜವಾಬ್ದಾರಿಯನ್ನು ಹೊತ್ತಿರೋಂಥವ್ರು ಅವ್ರ ಮುಂದೆ ಇರುವಂಥದ್ದು ಎರಡೇ, ಇಲ್ಲ ಇವರಿಗೆ ಅವ್ರ ಜೊತೆ ಕೂತು ಮಾತಾಡಿ ಸೆಟಲ್ ಮಾಡಬೇಕು, ಹೀಗೆಲ್ಲ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಅವರಿಗೆ ಕ್ಲಾರಿಫಿಕೇಶನ್ ಕೇಳಿನೋ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲ ಅದನ್ನು ಗೌರವಯುತವಾಗಿ ಅದನ್ನು ಯಾವ ರೀತಿಯಾಗಿ ಅದನ್ನು ಮಾಡಬೇಕು, ಕ್ರಮಗಳನ್ನು ಅನುಸರಿಸಬೇಕು, ಕ್ಲೀನ್ ಆಗಬೇಕು, ಯಾವುದೋ ಒಂದು ಹಾಗಾದ್ರೂ ಮಾಡಬೇಕಾಗತ್ತೆ. ಹೀಗೆ ಮುಂದುವರ್ಸ್ಕೊಂಡು ಹೋಗೋಂಥದ್ದು ಇದೆಯಲ್ಲ, ಇದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೂ ಕೂಡ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಶಕ್ತಿಯನ್ನು ತಂದುಕೊಡೋದಿಲ್ಲ, ಮಹತ್ವವನ್ನು ತಂದುಕೊಡೋದಿಲ್ಲ. ನೆಗಪಾಟ್ಲೆ ಸುದರ್ಶನ್ ಅವರೇ, ಅಬ್ಬೂರವರೇ ಮತ್ತೆ ಬೇಳೂರವ್ರೆ. ಯಾಕಂತಂದ್ರೆ CK ಜಾಫರ್ ಶರೀಫ್ ಅಂತವರು, SM ಕೃಷ್ಣ ಅಂತವರು, ರಾಜಶೇಖರನ್ ಅಂತವರು, ಅವರನ್ನು ಮಾಡಲಾಗಿ ಕಾಂಗ್ರೆಸ್ನ ಲಕ್ಷಾಂತರ ಜನ ಕಾರ್ಯಕರ್ತರು ಇಲ್ಲಿವರೆಗೂ ಪೂಜೆ ಮಾಡ್ಕೊಂಬಂದಂಥವ್ರು. ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ ಅವರೇ ನಮ್ಮ ಗೈಡಪ್ಪ, ಅವರೇ ನಮಗೆ ನಿಜವಾದ ಪಾರ್ಟಿಯ ವಿಚಾರಗಳನ್ನು ಹೇಳ್ತಾ ಇದ್ದಿದ್ದು. ಇಂದಿರಾ ಗಾಂಧಿ ಫೋಟೋ ಮುಂದೆ ಬಂದು ಭಾಷಣ ಹೊಡಿತಿದ್ರು, ರಾಜೀವ್ ಗಾಂಧಿ ಫೋಟೋ ಮುಂದೆ ಭಾಷಣ ಹೊಡಿತಿದ್ರು, ಜವಾಹರ್ಲಾಲ್ ನೆಹರು ಜಯಂತಿಯಲ್ಲಿ ಭಾಷಣ ಹೊಡಿತಾ ಇದ್ರು, ದೇವರಾಜ ಅರಸು ಫೋಟೋ ಮುಂದೆ ಭಾಷಣ ಹೊಡಿತಿದ್ದಂಥವರೆಲ್ಲ ಇವರ ಅನ್ನುವಂಥ ಒಂದು ಕ್ವಶನ್ ಸಹಜವಾಗಿ ಒಂದು ಪಕ್ಷದ ಕಾರ್ಯಕರ್ತ ಬಂದೇ ಬರುತ್ತೆ, ಅದು ಯಾವುದೇ ಪಾರ್ಟಿ ಇರಲಿ. ಆದರೆ ಇದು ನಗೆಪಾಟಲಿನ ಬೆಳವಣಿಗೆಗಳಿಗೆ 80+ ನಾಯಕರೇ ಕಾರಣ ಆಗ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಒಂದು ರಾಜಕೀಯ ವಿಪರ್ಯಾಸ ಅಂತ ಹೇಳ್ತೀವಿ. ಇವತ್ತಿನ ವಿಶೇಷ ಚರ್ಚೆನ ಮುಗಿಸ್ತಾ ಇದ್ದೀನಿ. ಸುದ್ದಿ TV ಸುಳ್ಳು ಹೇಳಲ್ಲ.